ಆತ್ಮೀಯ ವೀಕ್ಷಕರೇ, ಕಿಂಗ್ ಆಫ್ ಅಭಯಾರಣ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಕ್ಯಾಮ್ರಾ ಸ್ವಲ್ಪ ಟ್ರಬಲ್ ಕೊಟ್ಟಿತ್ತು, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಈಗ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಶುರುವಾಗ್ತದೆ. ಈಗ ಇನ್ನೊಂದು ಏನಂತಂದರೆ, ಇಲ್ಲಿ ನಾನು ಆಗಲೇ ಹಿಂದೆ ಹೇಳ್ದಂಗೆ ಇನ್ಫಾರ್ಮೆಂಟ್ಸ್ ಎಲ್ಲ ಕೋಟೂರು ಮಾದೇಯ, ತಂಗವೇಲು, ಅಯ್ಯಣ್ಣ ಎಂದರೆ ಇವರೆಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಕೊಟ್ಟು ಮಲ್ಲೇಗೌಡ ಅನ್ನೋನು ಕೊಟ್ಟು ಅವನು ಅದನ್ನು ಅಟೆಂಡ್ ಮಾಡದೆ ಕೊನೆಗೆ ತಿರುಗಿ ನನಗೆ ಇವರೆಲ್ಲ ಅವ್ನಿಗೆ ಯಾಕೆ ಕೊಟ್ರಿ, ಅವ್ನು ಕಳ್ಳ ಆಗಿದ್ದಾನೆ, ನೀವು ಅಟೆಂಡ್ ಮಾಡಬೇಕಾಗಿತ್ತು ಅಂತ ಇವರೆಲ್ಲ ಬೈದು ಆಮೇಲೆ ಕೊನೆಗೆ ಬಿಡು ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಹೋಗ್ಬಿಟ್ಟು ಕೊಟ್ನೇರಿಯ ಇವನು ಎಂಥದ್ದು ಅವನ ಹೆಸರು ಪೂಜಾರಿ, ನಾಗಮಲೆ ಪೂಜಾರಿ ಪ್ಲಸ್ ಸೋಲ್ಗ 3 ಜನಕ್ಕೆ ಅರೆಸ್ಟ್ ಮಾಡಿ ಒಂದು ಗನ್ನು ರಿಕವರಿ ಮಾಡಿ ಆ ಕಥೆಯಲ್ಲಿ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಅದೇ ಇದರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಬಂತು. ಏನಂತಂದರೆ, ಇದರಲ್ಲಿ ಈ ಗೋಪಿನಾಥಂ ಊರಲ್ಲಿ ಈ ವೀರಪ್ಪನ ಗಾಡ್ ಫಾದರ್ಗಳು ನಟರಾಜ್ ಮೊದಲಿಯಾರ್, ತಿಮ್ರಾಜ್ ಶೆಟ್ಟಿಯಾರ್ ಅವರಿಬ್ಬರು ಮೇಯ್ನು. ಅದಾಗಲೇ ಒಂದು ಹೇಳಿರಬೇಕು, ಅದನ್ನ ರಿಪಿಟೇಷನ್ ಆಗ್ತದೇನೋ. ಅವ್ರು ಯಾವ ಥರ ಅಂದರೆ, ಇಲ್ಲಿ ವೀರಪ್ಪನ ಹೊಡೆದಿರೋ ದುಡ್ಡು, ಆನೆ ಹೊಡೆದಿರೋ ದುಡ್ಡು ಬಂದಾಗ 20% ಎತ್ತಿಡಬೇಕು. 20% ಇವ್ರಿಗೆ ಏನಾದರೂ ಕಾಶನ್ ಡಿಪಾಸಿಟ್ ಇದ್ದಂಗೆ. ಇದರಲ್ಲಿ ಅವರು ಲಾಯರ್ ಫೀಸೋ ಏನಾದ್ರು ಇವ್ರ ಮೇಲೆ ಅದು ಕೇಸ್ ಆದರೆ ಪೊಲೀಸರಿಗೆ ಇದು ಮಾಡ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು, ಇಲ್ಲ ಫಾರೆಸ್ಟ್ನವ್ರಿಗೆ ಸರಿ ಮಾಡ್ಕೊಳ್ಳೋದು, ಇದಕ್ಕೆ ಅವರು ವಸೂಲಿ ಮಾಡಿ ಇವನ ಹತ್ರ 20% ಇಟ್ಕೊತಾರೆ. ಅದು ಯಾರಿಗೆ ಖರ್ಚು ಮಾಡಿಲ್ಲ ಅನ್ಸುತ್ತೆ, ಅವರವರೇ ಇಟ್ಕೊತಿದ್ರು ಅನಿಸುತ್ತೆ. ಇದ್ರ ಮಧ್ಯೆ ಏನಾಯಿತು, ಒಂದು ಇನ್ಫಾರ್ಮೇಷನ್ ಬಂತು. ಆತೂರು ಪನ್ನಸ್ವಾಮಿ ಅಂತಲೂ ಇವರ ಸ್ವಂತ ತಾಯಿಯವರ ಅಣ್ಣ, ಯಾರೋ ವೀರಪ್ಪನ ತಾಯಿಯವರ ಅಣ್ಣ, ಅವನು ಆತೂರು ಪನ್ನಸ್ವಾಮಿ, ಅವನದು ಒಂದು ರೋಲ್ ಇದೆ. ಅವನು ಗನ್ ಸಪ್ಲೈ ಮಾಡ್ತಾನೆ, ಅವನು ಗನ್ನುಗಳು ಫೈನಾನ್ಸ್ ಎಲ್ಲ ಮಾಡ್ತಾ ಇರ್ತಾನೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು. ಸರಿ ಅವನ್ನ ಅರೆಸ್ಟ್ ಮಾಡಿಬಿಡೋಣ ಅಂತಂದರೆ, ಯಾವ ಊರು ಒಂದು ಎಲ್ಲ ಕೇಳೋದಕ್ಕೆ ಆತೂರು ಅಂತ ಹೇಳಿದ್ರು. ಆತೂರು ನುಗ್ಬಿಡೋಣ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವು. ಆಮೇಲೆ ಇನ್ನೊಂದು ಬಂದು ಅಲ್ಲಿ ವಿಚಾರಿಸಲಾಗಿ ಏನಾಯಿತು, ಆತೂರಿಗೆ ನೀವು ನುಗ್ಗಿ ಏನಾರು ಅವನ್ನ ಮುಟ್ಟಕ್ಕೆ ಹೋಯ್ತು ಅಂದರೆ ಇಡೀ ಊರಿಗೂರೇ ನಿಮ್ಮ ಮೇಲೆ ಬೀಳ್ತದೆ, ಅವನ್ನ ಅಲ್ಲಿ ಮುಟ್ಟಕ್ಕಾಗಲ್ಲ, ಎಲ್ಲ ಭಾರಿ ಡೇಂಜರಸ್ ಊರದು, ಹಂಗೆ ಹಿಂಗೆ ಅಂತ. ಚಿಕ್ಕೂರದು. ಈಗ ಸಣ್ಣ ಗ್ರಾಮ, ಅಪ್ಕಾಂಪಟ್ಟಿ, ಜಂಬಗುಟೆಪಟ್ಟಿ, ಈ ಆತೂರು, ಈ ಥರ ಕೋಟೆಯವರು ಹಿಂಗೆ ಬರುತ್ತಲ್ಲ, ಅದು ಸಣ್ಣ ಇದು ಅಟ್ಯಾಚ್ ಇತ್ತು ಎಲ್ಲ. ಟೋಟ್ಲು ಓವರಾಲ್ ಗೋಪಿನಾಥಂ ಅದು. ಆ ಥರ ಆತೂರಿನವನು ಅಲ್ಲಿ ನೀವು ಇದು ಮಾಡೋಕ್ಕಾಗಲ್ಲ ಸರ್ ಅಂತಂದ. ಸರಿ ಆಯಿತು, ಇನ್ನು ಆಚೆ ಎಲ್ಲಿ ಓಡಾಡ್ತಾನೆ ಅಂತಂದಾಗ ಸಂತೆಗೆ ಹೋಗ್ತಾನೆ, ಇನ್ನೆಲ್ಲ ಹೋಗ್ತಾ ಇರ್ತಾನೆ. ಸರಿ ಬಿಡು, ನಾವು ರಿಸ್ಕ್ ತಗೊಳ್ಳೋದು ಬೇಡ, ಯಾಕೆಂದರೆ ಇರೋ ಫೋರ್ಸ್ ನಮಗೆ ಅವಾಗಿಂದ ಹೇಳ್ತಾನೆ, ನನಗೆ 4 ಜನ ನಮ್ಮ ಹತ್ರ ಏನು ಇವ್ರ ಹತ್ರ ಇವ್ರ ಥರ ಲ್ಯಾಂಡ್ ಆರ್ಡ್ರ್ ಇಲ್ಲ. ಈಗ ಅವನು ಬರೋಲ್ಲ ಅಂದರೆ ಒದ್ದು ಹೇಳ್ಕೊಂಬರೋದು ಆ ಥರದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಅದು ಮನೆ ಒಳಗೆ ಏನಿದ್ರು ನಾವು ದಾರಿಲಿ ಕಾಯ್ಬೇಕಷ್ಟೆ. ಆ ಥರ ಅದು ಇನ್ಫಾರ್ಮೇಷನ್ ಇತ್ತು. ಸರಿ, ಒಂದು ಕೇಸು ಮೀಸೆಕಾರ ಅನ್ನೋನು ಇದರಲ್ಲಿ ಹೊಗೇನಿಕಲ್ ಹತ್ರ ಕೋಚಿಂಗ್ ಮಾಡ್ತಾನೆ. ಅವನ ಹತ್ರ ಗನ್ನಿದೆ, ಗನ್ ಸಿಗ್ತದೆ. ಅವನು ವೀರಪ್ಪನ ಗ್ಯಾಂಗಿಗೆ ಅವಾಗವಾಗ ಜೊತೆಗೆ ಸೇರ್ಕೊಂಡು ಆ ಕಡೆ ಹೋದಾಗ ಅವನು ಕರ್ಕೊಂಡು ಹೋಗ್ತಾರೆ. ತೆಪ್ಪದಲ್ಲಿ ದಾಟ್ಸೋದು ಇವೆಲ್ಲ ಮಾಡಿಕೊಡ್ತಾನೆ ಅಂತೆಲ್ಲ ನಮಗೆ ಇನ್ಫಾರ್ಮೇಷನ್ ಬಂತು. ಸರಿ, ಅವನ್ನ ಇದು ಮಾಡೋಣ ಅಂತ ಹೊರಟಿದ್ವು ನಾವು. ಹೊರಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನಾಗಿದೆ ಅಂದರೆ, ಯಾವತ್ತೂ ಜೀಪುಗಳು ಇರಲಿಲ್ಲ ನಮಗೆ. ಒಂದು ಜೀಪು ಇತ್ತು, ಅದು ರೇಂಜರು. ಅವರು ಮನೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕಷ್ಟೇ. ಅದು ಪೂಜೆ ಮಾಡಿಸೋದು, ಮಹದೇಶ್ವರ ಬೆಟ್ಟದ ದೇವಸ್ಥಾನದಲ್ಲಿ ಹಾವು ಬರೆಸ್ಕೊಳ್ಳೋದು, ಹೂ ಬರೆಸ್ಕೊಳ್ಳೋದು, ತಗೊಂಡೋಗಿ ತಿರುಗಿ ಪೂಜೆ ಮಾಡಿಸಾದ್ಮೇಲೆ ನಿಂತ ಆದಮೇಲೆ ತಿರುಗಿ ಇನ್ನೊಂದು ಪೂಜೆ, ಇನ್ನೊಂದು ವಾರಕ್ಕೆ. ಅವ್ರೇನಾದ್ರು ಅಪ್ಪಿ ಮನಸ್ಸಾದಾಗ ಎಲ್ಲಿಗಾರು ಮೀಟಿಂಗು ಇನ್ನೇನೋ ಹೋದಾಗ ಅಷ್ಟೇ ಅವ್ರ ಜೀಪು. ನಮಗೆ ಇಲ್ಲಿ ಜೀಪು ಇಲ್ಲ, ಯಾವುದಿಲ್ಲ, ನಡುಗೆನೆ. ಅದು ಒಳ್ಳೆಯದಾಯಿತು, ನಮ್ಮ ಆರೋಗ್ಯ ಕೀಪಪ್ ಆಗೋಕ್ಕೆ ಅದೊಂದು ವರದಾನ ಆಗೋದು ನಮಗೆ. ಆ ಥರ ಆದಾಗ ಏನಾಯಿತು, ಇದ್ದಕ್ಕಿದ್ದಂಗೆ ಒಂದು ಜೀಪ್ ಬಂದು ನಿಂತ್ಕೊತು ನಮ್ಮ ಕ್ವಾರ್ಟರ್ಸ್ ಮುಂದೆ. ಆಮೇಲೆ ಇದ್ಯಾರಪ್ಪ ಅಂತಂದರೆ, ಇವನು ಡ್ರೈವರ್ ಓಡ್ ಬಂದ. ಸರ್, ರೇಂಜರ್ ಅಂತ. ಯಾವ ರೇಂಜರು? ನಮ್ಮ ಜೀಪ್ ಅಲ್ಲ ಅದು. ಅದಕ್ಕೆ ಇಲ್ಲ ಸರ್, ಸ್ಪೆಷಲ್ ಡ್ಯೂಟಿ ವೀರಪ್ಪನ ಹಿಡಿಯೋಕ್ಕೆ ಅಂತಲೇ 3 ಜನ ಪೋಸ್ಟಿಂಗ್ ಆಗಿದೆ ಸರ್ ಅಂತಂತ ಹೇಳ್ದ ಅವನು ಡ್ರೈವರು. ಅರೆ, ಇದ್ಯಾವಾಗ ನಮ್ಮ ನಾಲೆಡ್ಜ್ಗೆ ಬಂದಿಲ್ಲ ಅದು. ಸರಿ, ಹೋದೆ. ಮೋಸ್ಟ್ಲಿ ವಿಜಯ್ ಕುಮಾರ್ ಅನ್ಸುತ್ತೆ ಅವರು. ಆಮೇಲೆ ನಾವು ನೋಡಿಲ್ಲ, ಪರಿಚಯ ಇಲ್ಲ. ಯಾರದು ಅಂತ ಅವ್ನು ಮೊದಲೇ ಹೇಳಿದ, ರೇಂಜರು ಬಂದಿದ್ದಾರೆ. ಸರಿ, ವಿಶ್ ಮಾಡಿದೆ, ನಮಸ್ಕಾರ ಅಂತಂದೆ. ಬನ್ನಿರಿ, ನೀವೇನು ರೀ, ಯಾವ ಕಡೆ ಈಗ? ಆಮೇಲೆ ಹೇಳಿದೆ, ಇದೊಂದು ಕತೆ ಇದೆ ಸರ್, ಮೀಸೆಕಾರ ಅಂತ ಇದ್ದಾನೆ, ಅವನ್ನ ಇದು ಮಾಡೋಕ್ಕೆ ಹೋಗ್ತಾಯಿದ್ವು. ಎಲ್ಲಿ, ಎಷ್ಟು ದೂರ ಅದು ಹೊಗೇನಿಕಲ್ ಸರ್. ಇಲ್ಲಿಂದ ಎಷ್ಟು ದೂರ? ಅದು ಪಾಲಾರಿಂದ ಹೇಳ್ತಾ ಇರೋದು ಅವರು. ಗೋಪಿನಾಥಂ 12, ಇದು 18, ಅಲ್ಲಿಂದ 12, ಟೋಟ್ಲಿ 30-32 ಕಿಲೋಮೀಟ್ರ್ ಆಗ್ಬೋದು ಸರ್. ಅಲ್ಲಿಗೆ ನಡ್ಕೊಂಡೇ ಹೋಗ್ತೀರಾ? ಇನ್ನೇ ಸರ್, ಇಲ್ಲಿ ನಮಗೆ ವೆಹಿಕಲ್ ಯಾವುದೂ ಕೊಟ್ಟಿರಲಿಲ್ಲ. ನಂದು ಕಾಮನ್ ಆಗಿ ನಡಿಗೆ
ನಮಗೆ ನಡೀತಾ ಇದ್ದೀವಿ ಅನ್ನೋದೇ ನಮಗೆ ಅನ್ನಿಸ್ತಿರ್ಲಿಲ್ಲ. ಆ ಥರ ಮೆಕ್ಯಾನಿಕಲ್ ಆಗೋಯ್ತು ನಡಿಗೆ ಅನ್ನೋದು. ಅದಕ್ಕೆ ಸರಿ ಬನ್ನಿ ಜೀಪಲ್ಲಿ ಹೋಗೋಣ. ಪಾರ್ಟಿ ನೋಡಿದ್ದೀರ? ಪಾರ್ಟಿ ನೋಡಿಲ್ಲ, ಹೆಸರು ಕೇಳಿದ್ದೀನಿ. ಅಲ್ಲ, ಇನ್ಫಾರ್ಮೇಷನ್ ಇದೆ, ಲೊಕೇಶನ್ ಹೇಳಿದ್ದಾರೆ. ನದಿ ಪಕ್ಕನೇ ಬಲಗಡೆ ಮನೆ. ಅಂದರೆ ಅವನು ಈ ಥರ ಉದ್ದಕ್ಕಿದ್ದಾನೆ, ಆಲ್ರೆಡಿ ಕಪ್ಪಗಿದ್ದಾನೆ, ಲಂಗೋಟಿ ಬರೀ ಇದನ್ನು ಕೌಪಿನ ಅದೇನಂತಲ್ಲ ಅದನ್ನು ಹಾಕಿರ್ತಾನೆ ಅಂತ ಅದೆಲ್ಲ ಇನ್ಫಾರ್ಮೇಷನ್ ಇದೆ ಸರ್. ಅದು ಸರಿ ಅಲ್ರಿ, ನೀವು ವಿಚಾರ ಗೊತ್ತಿಲ್ಲದೆ ಏನು ಅಂತ. ಆಮೇಲೆ ಇಲ್ಲ, ಇನ್ನೊಬ್ಬ ಅಲ್ಲಿ ಗೋಪಿನಾಥಮಿಂದ ಪಿಕಪ್ ಮಾಡ್ತಿದ್ದೀವಿ ಕರ್ಣ ಅಂತ. ಕರ್ಣ ಅಲ್ಲಿ ಗೋಪಿನಾಥಮಲ್ಲಿ ಊರುಗೌಡ ಅಂತಂದರೆ ಭೂಪಾಲ್. ಆಗ ಭೂಪಾಲ್ ಇದ್ದ. ನೆಕ್ಸ್ಟು ನಂದಗೋಪಾಲ್ ಅದ. ಅವನ ಕೊನೆ 4-5 ಜನ ಅಣ್ಣ ತಮ್ಮಂದರು ಅವರು. ಅದರಲ್ಲಿ ಕೊನೆಯವನೇ ಕರ್ಣ. ಅವನಿಗೆ ಭಾರಿ ಉತ್ಸಾಹ ಅದು ನನ್ನ ಜೊತೆಗೆ. ಎಲ್ಲೇ ನಾನು ಕಾಡಿಗೆ ಹೋಗ್ಬೇಕಾದ್ರೆ ಕರೀರಿ ಸರ್ ನಾನು ಬರ್ತೀನಿ ಅಂತ. ಅವನಿಗೆ ಐಡೆಂಟಿಫಿಕೇಷನ್ನು ಎಲ್ಲರೂ ಇಂಥವ್ರು ಹಿಂಗೆ ಇಂಥವ್ರು ಇನ್ನೋದು ಎಲ್ಲ ಹಿಸ್ಟ್ರಿ ಗೊತ್ತಿತ್ತು ಅವನಿಗೆ. ವೀರಪ್ಪನ ಗೊತ್ತಂದರೆ ಅವನು ಅದನ್ನು ವೀರಪ್ಪನ ಬಂದು ನಮ್ಮ ಮನೇಲೇ ಕೆಲವು ಸರಿ ಊಟ ಮಾಡಿದ್ದಾನೆ ಅಂತೆಲ್ಲ ಹೇಳ್ದ ಕರ್ಣ ಅಂತ. ಸರಿ, ಈಗ ಅಂದರೆ ಅವ್ರ ಪಾರ್ಟಿಯವರೆಲ್ಲ ನಿನಗೆ ಐಡೆಂಟಿಫೈ ಮಾಡ್ತೇವೆ, ಎಲ್ಲರೂ ಗೊತ್ತು ಸರ್ ಅಂತ. ಸರಿ, ಹಂಗಾರೆ ನೀನು ನಾನು ಕರೆದಾಗ ರೆಡಿ ಇರು ಅಂತ ಹೇಳಿದೆ. ಆಯ್ತು ಸರ್, ನನಗೆ ಅದ್ರ ಬಗ್ಗೆ ಭಾರಿ ಇಂಟ್ರೆಸ್ಟು. ಅಲ್ಲ, ನೀನು ನೋಟೆಡ್ ಆಗೋದು ಬೇಡ ಅಂತ ನಾನು ಅಂದೆ. ಸಾರ್, ಈಗ ಪ್ರಾಣ ಅನ್ನೋದು ಏನು ಸರ್, ಎಷ್ಟು ಸರಿ ಇರ್ತದೆ ಏನು ಈಗ ಸುಮ್ಮನೆ ಕೂತಿದ್ರು ಸತ್ತೋಯ್ತೀವಿ, ಇದಕ್ಕೆ ಯಾಕೆ, ಬರ್ತೀನಿ ನಡೀರಿ ಅಂತಂದ. ಸರಿ, ಇವರು ಕೇಳಿದಾಗ ಹಂಗೆ ಹೇಳ್ದೆ, ಅಲ್ಲಿ ಒಬ್ಬನ ಪಿಕಪ್ ಮಾಡ್ತೀವಿ, ಅಲ್ಲಿ ಅವನು ತೋರಿಸ್ತಾನೆ ಅಂತ. ಆಯಿತು ಅಂದ್ಬಿಟ್ಟು ಬಂದರು. ಗೋಪಿನಾಥದಲ್ಲಿ ಕರ್ಣ ಅನ್ನೋನ್ನ ಪಿಕಪ್ ಮಾಡ್ಕೊಂಡು ರಾಜೇಂದ್ರ, ಪುಟ್ಟ, ಆಚಾರಿ 3 ಜನನೂ ಇದ್ವು. ಆಮೇಲೆ ನಡ್ಕೊಂಡು ಹೋದು. ಅಲ್ಲ ಸಾರಿ, ಜೀಪಲ್ಲಿ ಹೋದು. ಯಾವುದ್ರಿ ಸ್ಪಾಟ್ ಅಂದ. ಆಮೇಲೆ ಇದೆ ಸರ್, ಇಲ್ಲಿ ಇದೇ ಮನೆ ನೋಡಿ, ಅಲ್ಲಿ ಕಾಣಿಸ್ತದಿಲ್ಲ, ನಾವು ತೋರಿಸ್ತಾ. ನಾವು ಇನ್ನೊಂದು ಜೀಪಲ್ಲಿ ನಾವು ಅದು ನಾನು ಹೇಳಿದೆ ಸರ್, ಜೀಪ್ ಇದಕ್ಕೆ ನಿಲ್ಲಿಸ್ಬಿಡಿ, ಇಲ್ಲಿಂದ ಯಾಕ್ರಿ ಏನಾಗ್ಬಿಡ್ತದೆ ಸರ್, ನಿಮಗೆ ಅರ್ಥ ಆಗಲ್ಲ, ಇದು ಜೀಪ್ ನೋಡಿದ ತಕ್ಷಣ ಜನ ಓಡ್ಬಿಡ್ತಾರೆ ಅಂತ. ಏನಾಗಲ್ಲ ಬನ್ನಿ, ಎಲ್ಲಿಗೆ ಓಡ್ಬಿಡ್ತಾರೆ, ಹಂಗೆ ಅಂದ್ಬಿಟ್ಟು ಅಂದರು. ತಗೊಂಡೋಗಿ ಅವ್ನ ಮನೆ ಮುಂದೆ ನಿಲ್ಲಿಸಿದ್ರು. ನಾವು ಇಳಿದ್ಬಿಟ್ಟು ಹಿಂಗೆ ನೋಡೋದ್ರೊಳಗೆ ಮನೆ ಹಿಂಬಾಗಲಿತ್ತಲ್ಲ, ಅಲ್ಲಿಂದ ಓಡೋದು ಕಾಣಿಸ್ತು. ಓಡ್ಕೊಂಡೋಗಿ ಕಾವೇರಿ ನದಿಗೆ ಡೈವ್ ಹೊಡ್ಕೊಂಡು ನದಿ ದಾಟ್ಕೊಂಡು ಈಜ್ಕೊಂಡು ಹೊಟ್ಟೋದ. ಹೋಗ್ಬಿಟ್ಟು ಅಲ್ಲಿ ಆಚೆ ದಡದಿಂದ ತೊಡೆ ತಟ್ತಾನೆ. ಅದಕ್ಕೆ ಹೇಳಿದೆ, ನೋಡಿದ್ರ ಸರ್, ಈಗ ನಡ್ಕೊಂಬಂದಿದ್ರೆ ಅವನು ಮನೆಯೊಳಗೆ ಎತ್ಬಿಡ್ಬೋದಾಗಿತ್ತು. ಇದು ಆಯ್ತು ಬಿಡಿ, ಈಗ ಹಿಂಗೇನು ಮುಂದಿನ ಕತೆ ಏನು, ಮುಂದಿನ ಕತೆ ಇನ್ನೇನು. ಈಗ ಇವನಿಗೆ ಬಂದಿದ್ದು ಇವನೊಬ್ಬನಿಗೆ ಸರ್, ಒಂದೊಂದು ಕೇಸು ಇಂಪಾರ್ಟೆಂಟ್ ನೋಡು ಸರ್. ಈಗ ಪೋಚಿಂಗ್ ಅಂತಂದರೆ ಓವರಾಲ್ ಈಗ ಅವನೊಬ್ಬನೇ ಹಿಡಿದ್ರೆ ನೆಕ್ಸ್ಟ್ ಇಲ್ಲಿ ಈ ಲಿಂಕ್ಗಳು ಸಿಗ್ತದೆ. ಬೇರೆ ವೀರಪ್ಪನ ಗ್ಯಾಂಗ್ನವರು ಎಲ್ಲೆಲ್ಲಿ ಸಿಗ್ತಾರೆ ಅನ್ನೋದನ್ನು ಆ ಥರದ್ದು ಮಾಡ್ಬೋದಲ್ಲ. ಅದಕ್ಕೆ ಒಳ್ಳೇದು ಬಿಡಿ. ಸರಿ, ಇದು ಇಷ್ಟೇ ತಾನೇ ಅದು, ಇನ್ನು ಇಷ್ಟೇ ಸಾಕು ಅಂತ ನಡೀರಿ ಹಿಂದಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಹಿಂದಕ್ಕೆ ಬರ್ತಾಯಿದ್ವು. ಆ ಟೈಮ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ನಡ್ಕೊಂಡು ಈ ಕಡೆಗೆ, ಅಂದರೆ ಗೋಪಿನಾಥ ಅಲ್ಲಿಂದ ನಡ್ಕೊಂಡು ಈ ಕಡೆ ಬರ್ತಾ ಇದ್ದಾನೆ. ದೂರದಲ್ಲಿ ಒಬ್ಬಳು ಹೆಂಗಸು ಅವನ ಹಿಂದೆ ಒಂದು 20 ಅಡಿ ದೂರದಲ್ಲಿ ಒಬ್ಳು ಹೆಂಗಸು ಬೇರೆ ಹೋಗ್ತಾ ಇದ್ದಾಳೆ. ನಾವು ಏನೋ ಹೋಗ್ತಾರೆ ಅಂದ್ಬಿಟ್ಟು. ಆಮೇಲೆ ಇವನು ಯಾರು ಕರ್ಣ, ಸಾರ್ ಅವನೇ ಸರ್ ಸ್ಪಂದಿಸೋನು. ಓ ಸರಿ, ಈಗ ಅದ್ಯಾರು ಹಿಂದೆ ಅವನು ಹೆಂಗಸು ಸರ್ ಅಂತಂದ. ಈಗ ಒಳ್ಳೆ ಕತೆ ಆಯ್ತಲ್ಲ, ಹೆಂಗಸಿದ್ದಾರೆ, ಹೆಂಗಸಿರ್ಬೇಕಾದ್ರೆ ಲಿಫ್ಟ್ ಮಾಡಿದ್ರೆ ತಿರುಗಿ ಅದೊಂಥರದ ಕತೆ ಆಗ್ತದ, ಏನು ಮಾಡೋದು ಅರ್ಥ ಆಗಲಿಲ್ಲ. ಎತ್ಬಿಡಿ ಸರ್, ಏನಿಲ್ಲ, ಈಗ ಇದೇ ತಿರುಗಿ ಅವನು ಎಲ್ಲೂ ಸಿಗಲ್ಲ. ಅವನು ಇನ್ನು ನೀವು ಕಾಲೋನಿಗೆ ಅವನ್ನ ಆತುರ್ಗಿ ಅಂತೂ ಹೋಗಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇದೇ ನೋಡಿ ಚಾನ್ಸು. ಈಗೇನು ಅವಳೇನು ಮಾಡೋಕ್ಕಾಗಲ್ಲ. ಸರಿ, ಇದೆಲ್ಲ ಕಾಡಲ್ಲಿ ಒಂಟಿ ಬರ್ತಾವಳೆ, ಇನ್ನು ಅಲ್ಲಿವರೆಗೆ 12 ಕಿಲೋಮೀಟ್ರ್ ನಡಿಬೇಕಲ್ಲಿ. ಇಲ್ಲ, ಇದು ಯಾವುದ್ರಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಹೋಗ್ಬೇಕು ಅಂತ ಇದನ್ನೋ ಗೊತ್ತಿಲ್ಲ. ಈಗ ಇವನೊಬ್ಬನ ಎತ್ಬಿಟ್ರೆ ಅವಳೊಬ್ಬಳೇ ಒಂಟಿ ಆಗ್ತಾಳಲ್ಲ, ಹೆಂಗೆ ಸಾರ್, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು? ಅವರೆಲ್ಲ ರೂಢಿ ಸಾರ್, ಕಾಡು ಗೀಡು ಮೇಡೆಲ್ಲ ಹತ್ತಿ ರೂಢಿ ಇದೆ ಅವ್ರಿಗೆಲ್ಲ, ನೀವು ಎತ್ಬಿಡೋಣ ಅಂತ. ಆಮೇಲೆ ಸಡನ್ನಾಗಿ ಏನು ಮಾಡೋದು, ಇವನು ಈ ಕರ್ಣ ನೋಟೆಡ್ಡು. ಅದಕ್ಕೇನು ಮಾಡಿದೆ, ಸರಿ ಇಳಿದ್ಬಿಡು ನೀವೆಲ್ಲ, ನಾವು ಜೀಪ್ ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟು ಇಳಿದ್ಬಿಟ್ಟು ಆದ್ಮೇಲೆ ಚಕ್ಕಂದು ಅರೆಸ್ಟ್ ಮಾಡಿದ. ಕೂಕೊಂಡು ಅಲ್ಲಿ ಕಾಡೊಂದು ದಾರಿ ಅದು ಉದ್ದಕ್ಕೂ ನದಿ ಕಲರವ ಜೊತೆಗೆ ಒಂದು ವಾಯ್ಸ್ ಹೋಗ್ಬಿಡ್ತದೆ. ಆಮೇಲೆ ಬಾಯಿ ಕಟ್ಟು ಅಂತ ಮೊದಲೇ ಹೇಳಿದೆ. ಅವಾಗ ನಮ್ಮ ಎಲ್ಲ ಎಕ್ಸ್ಪರ್ಟ್ಗಳು ಬಾಯೆಲ್ಲ ಇದಕ್ಕೆ ಒಂದು ಇದು ಮಾಡಿ ಕೈಯೆಲ್ಲ ಕಟ್ಟಿ ಕಣ್ಣಿಗೆ ಬಟ್ಟೆ ಕಟ್ಟು ಅಂತ. ಯಾಕೆಂದರೆ ಅಲ್ಲಿ ಜೀಪಲ್ಲಿ ಕರ್ಣ ಇದ್ದ ಇನ್ಫಾರ್ಮೆಂಟು. ಅವನ್ನ ನೋಡ್ಬಿಟ್ರೆ ಇವನೇ ನನ್ನ ಹಿಡಿಸ್ದ ಅಂತ ಅವನು ಕತೆ. ಅಂದರೆ ಅವ್ರಿಗೂ ರಿಲೇಷನ್, ಅವನಿಗೂ ಸ್ವಂತನೇ ಆಗಬೇಕು. ಅಂದರೆ ಅವನು ಕಳ್ತನದ್ದು ಮಾಡೋರಿಗೆ ವೀರಪ್ಪನೂ ಸ್ವಂತ ಆಗಬೇಕು ಅವನಿಗೆ. ಆ್ಯಕ್ಚುಲಿ ಎಲ್ಲ ದಾಯಾದಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳುಗಳವರು.
ಆ ಇದರಲ್ಲಿ ಅವ್ರಿಗೇನಂದರೆ ಇದು ಈ ಕಳ್ತನ ಇದು ಇಷ್ಟ ಇಲ್ಲ. ಅವರ ಅದು ನಂದಗೋಪಾಲ್ ಆ್ಯಂಡ್ ಫ್ಯಾಮಿಲಿ, ಭೂಪಾಲ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಎಗನೆಸ್ಟ್ ವೀರಪ್ಪನ್. ಅಂದರೆ ಅವರು ಪೂರಾ ಎದುರಾಕೊಂಡು ಇದು ಮಾಡೋಕ್ಕಾಗಲ್ಲ. ಏನೋ ವೀರಪ್ಪನಿಗೆ ಎಗನೆಸ್ಟ್ ಆಗಿ ಪೂರಾ ಎದುರು ನಿಂತು ಅಂದರೆ ಎಲ್ಲ ಕಾಣುವಂಗೆ ಮಾಡ್ತಿರ್ಲಿಲ್ಲ. ನಮಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋರು. ಆಮೇಲೆ ತಿರುಗಿ ಸಿಗ್ನಲ್ ಮಾಡಿದೆ, ಹಂಗೆ ಕರ್ಕೊಂಬಂದ್ಬಿಡೋದ ಅಂತ. ಕರ್ಕೊಂಬನ್ನಿ ಅಂತ. ಆಮೇಲೆ ತಿರುಗಿ ಇದೊಂದು ನಿಷ್ಠೂರ ಆಗ್ತದೆ, ಬೇಡ ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟು. ಆಮೇಲೆ ಇನ್ನು ಮಾತಾಡಲೇಬೇಡ ಅಂತ ಅಂದ್ಬಿಟ್ಟು ಅವನಿಗೆ ಕರ್ಣನಿಗೆ ಜೀಪ್ ಒಳಗೆ ಅಲ್ಲಿದ್ನಲ್ಲ, ಜೀಪ್ ಒಳಗೆ ಎತ್ತಾಕೊಂಡು ಆಮೇಲೆ ತಿರುಗಿ ಸರ್ ಒಂದು ಮನೆ ಚೆಕ್ ಮಾಡಿಬಿಡೋಣ ಅಂತಂದ ರಾಜೇಂದ್ರ. ಹೌದಲ್ಲ, ಎಲ್ಲಿ ಅದು ಮನೆ ಅಂತ. ಹಿಂದಕ್ಕೆ ಹೋಗ್ಬೇಕು ಸರ್ ಅಂತ. ಅವ್ನು ಕೇಳ್ದೆ, ಅಲ್ಲಿ ನಿಮ್ಮ ಮನೆ ಎಲ್ಲಿ ಅಂತ. ಅಲ್ಲಿ ಮನೆ ತಾತೂರಲ್ಲಿದೆ ಸರ್, ಇದು ನಂದು ಮನೆ. ನನ್ನ ಯಾಕೆ ಹಿಡಿದ್ರಿ, ನನ್ನ ಯಾವ ಕಾರಣಕ್ಕೆ ನನ್ನ ಮೇಲೆ ಏನು ಕೇಸ್ ಇದೆ ಹಂಗೆ ಹಿಂಗೆ. ಕೇಸ್ ಅಂತಲ್ಲ, ವಿಚಾರಣೆ ಅಷ್ಟೇ, ನಿಂದೇನಿಲ್ಲ, ನೀನು ಮುದುಕ, ಗೊತ್ತಾಯ್ತಾ, ನಿಂದರ ಬಗ್ಗೆ ನಿನ್ನ ಇದರಲ್ಲಿ ಏನಿಲ್ಲ, ನಿನ್ನ ಹತ್ರ ಕೆಲವು ವಿಚಾರಗಳಿದಂತ, ಅದನ್ನು ನಾನು ಕೇಳಬೇಕಷ್ಟೆ ಅಂತಂದು. ಅಲ್ಲ ಸರ್, ಈಗ ಈ ಥರ ದಾದಾಗಿರಿ ಮಾಡ್ಕೊಂಡು ನೀವು ನನ್ನ ಕಿಡ್ನಾಪ್ ಮಾಡಿ ಎತ್ಕೊಂಡು ನೀವು ಈ ವಿಚಾರಣೆ ಯಾಕೆಂದ್ರೆ ನಾನು ಅಲ್ಲೇ ನಿಂತ್ಕೊಂಡು ಹೇಳ್ತೀನಲ್ಲ, ನನ್ನ ಹೆಂಡ್ತಿ ಬಿಟ್ಬಿಟ್ಟು ಅವಳನ್ನ ಒಂಟಿ ದಾರಿಯಲ್ಲಿ ಬಿಟ್ಬಿಟ್ಟು ನನ್ನೊಬ್ಬನೇ ಎತ್ತಾಕೊಂಬಂದಿದ್ದೀರಿ, ಇದು ಏನು ಸರ್ ಇದು, ಹಂಗೆ ಹಿಂಗೆ ಅಂತ ಶುರು ಮಾಡಿದೆ. ಆಯಿತು ನೋಡಿಲಿ, ಈಗ ಬರಲಿ, ಈಗ ಜಾಗ ಇಲ್ಲ, ಸ್ಟಾಫ್ ಎಲ್ಲ ಫುಲ್ ಇದ್ದಾರೆ, ನೀನು ಹೆಂಡ್ತೀನಿ ಇಲ್ಲಿ ಕೂರ್ಸ್ಕೊಳಕ್ಕಾಗಲ್ಲ, ನೀನು ಊರೊಳಗೆ ತಂದು ಬಿಟ್ಬಿಡ್ತೀನಿ, ಅಲ್ಲಿವ್ರಿಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಅಂತ ಅಂದ್ಬಿಟ್ಟು ಆಮೇಲೆ ಮನೆಗೆ ನಡಿ ಅಂತ ಮನೆಗೆ ಕರ್ಕೊಂಡು ಹೋದ. ಮನೆಗೆ ಕರ್ಕೊಂಡು ಹೋದಾಗ ಆ ದೂರದಲ್ಲಿ ಇವನ ಹತ್ರ ಸೇರ್ಸೋದು ಬೇಡ ಸರ್, ಅಲ್ಲಿ ಗನ್ಗಿನ್ ಇಟ್ಟಿದ್ರೆ ಇವನ ಕೈಲಿ ಇದು ಗನ್ ಎತ್ಕೊಂಬಂದ್ಬಿಟ್ಟು ಏನು ಮಾಡೋದು ಆಮೇಲೆ. ಅದಕ್ಕೆ ಇವನು ಅಲ್ಲಿ ಜೀಪಲ್ಲೇ ಇರು ಅಂದ್ಬಿಟ್ಟು ಇರಿಸ್ಬಿಟ್ಟು ಅವನ ಮನೆಗೆ ಹೋದು. ನೋಡಿದ್ರೆ ಬೀಗ ಹಾಕಿತ್ತು. ತಿರುಗಿ ಹೋಗಿಡು, ಬೀಗ ಇದು ಕೊಡು ಅಂತ, ಏನು ಕೀ ಕೊಡು ಅಂತಂದರೆ, ಕೀ ಇಲ್ಲ ಸರ್, ಅದು ಅಲ್ಲಿ ಇದರಲ್ಲಿದೆ, ಆತೂರಲ್ಲಿದೆ, ಆತೂರ್ಗೆ ಹೋಗಿ ತಂದುಬಿಡೋಣ ಬನ್ನಿ ಸರ್ ಅಂತ. ಆತೂರ್ಗೆ ಹೋದ ತಕ್ಷಣ ನಮ್ಮ ಕತೆ ಏನಾಗ್ತದೆ ನನಗೆ ಗೊತ್ತು. ಸರಿ ಬೇಡ, ಹೊಡೆದಾಕಿ ಅಂತಂದೆ. ಸಾರ್ ಅದು ಇದ್ರದ್ದು ಬೀಗ ಸರ್, ಅದು ಈಗ ತಾನೇ 100 ರೂಪಾಯಿನೋ ಏನೋ ಕೊಟ್ಟಿದ್ದೀನಿ ಅಂದ. ಅದಕ್ಕೆ ನಾನು ಕೊಡ್ತೀನಿ ದುಡ್ಡನ್ನ, ಅದನ್ನ ಹೊಡೆದಾಕಿದ ಮೇಲೆ ಅದು ಇದೆ ಇಷ್ಟೇ ಒಂದು ಏನದು 6 ಅಡಿ ಇರಬೇಕೇನು, 6 ಅಡಿ 8 ಅಡಿ ಇರಬೇಕೇನು ಅಷ್ಟೇ ಗುಡಿಸಲದು. ಕಗ್ಗತ್ತಲು, ಯಾವ ಕಡೆನೂ ಕಿಟಕಿ ಇಲ್ಲ, ಏನೂ ಕಾಣಿಸ್ತಿಲ್ಲ. ಕಾಲಡಿಲಿ ದಡಕ್ ಬಡಕ್ಕಂತ ನನಗೆ ಏನೋ ಟಚ್ ಆಗ್ತಿದೆ, ಹೆಗಣ ಅಂತ, ನಾನು ದೊಡ್ಡ ಹೆಗಣ ಬಂದುಬಿಟ್ಟಿದೆ ಅನ್ನೋ ಥರ ಎಗರಿ ಯಾಕೆಂದರೆ ಅಲ್ಲಿ ಏನು ಸೈಟೇ ಆಗ್ತಿಲ್ಲ. ಆಮೇಲೆ ಅಲ್ಲೇ ಇದನ್ನು ಓಪನ್ ಮಾಡು ಅಂದೆ. ಅಲ್ಲಿ ಅದು ಹುಲ್ಲೆಲ್ಲ ಒಚ್ಚಿದ್ದು ಒಂದು ದೊಡ್ಡದು ಕೋಲು ಅಲ್ಲೇ ಬಿದ್ದಿತ್ತು, ಎತ್ಬಿಟ್ಟು ಹಿಂಗೆ ತಿವಿದ ತಕ್ಷಣ ಅದಷ್ಟು ಮೇಲೆ ಕ್ಲಿಯರ್ ಆಯಿತು. ಆಮೇಲೆ ನೋಡ್ತೀನಿ ಅದು ಕೊಂಡುಗುರಿ ಮರಿ, ಅದು ಇನ್ನೂ ಇದು ಏನಂತಾರೆ ಅದಕ್ಕೆ ಗರ್ಭಾಶಯ, ಇದು ಆವಾಗ ತಾನೇ ಇದು ಕರಳು ಬಿದ್ದಿರಲಿಲ್ಲ ಅದಕ್ಕೆ, ಆ ಕೊಂಡುಗುರಿ ಮರಿಗೆ. ಓಹೋ, ಇದನ್ನೇನು ಮಾಡಿದಿರೋದು, ಇನ್ನು ಹೆಂಗೆ ಇದ್ರ ತಾಯಿ ಎಲ್ಲೋಯ್ತು ಅನ್ನೋ ಥರ. ಯಾಕೆಂದರೆ ಡೆಲಿವರಿ ಅದರದ್ದು ಒಕ್ಕಳು ಬಳ್ಳಿ ಅಂತಾರಲ್ಲ, ಅದು ಇನ್ನೂ ಹಂಗೆ ಇತ್ತು. ಈಗಲೂ ಅದ್ರ ಫೋಟೋಗಳಿದೆ, ಅದು ನಾವು ಮುಂದಕ್ಕೆ ಅದು ಕಥೆಗಳು ಹೇಳ್ತೀನಿ ಅಂತ, ಅದೇ ಒಂದು ಸ್ಟೋರಿ ಆಗ್ತದೆ. ಆಮೇಲೆ ಸರಿ ಇವನ್ನ ಎತ್ಬಿಟ್ಟು ಬಂದು ಬೆಟ್ಟ ತಲುಪಿಬಿಟ್ಟು ಇವರು ಇದ್ರಲ್ಲ ಅಲ್ಲಿ ನಮ್ಮ ಆಫೀಸ್ ಹತ್ರ ಕೂತ್ಕೊಂಡು ವರ್ಕ್ ಏನು ಸಮಾಚಾರ, ಗನ್ನಿ ಕೊಡ್ತೀಯಂತೆ, ದುಡ್ಡು ನನ್ನ ಹತ್ರನೇ ದುಡ್ಡಿಲ್ಲ, ಗನ್ನೆಲ್ಲಿ ಕೊಡೋಕ್ಕೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ದೆ. ಸರಿ ಇನ್ನೇನು ಮಾಡೋದು, ಈಗ ಇಲ್ಲಿ ಮುದುಕ ಬೇರೆ, ನಾವು 2-3 ರೈಟ್ ಹೊಡೆದ್ಬಿಟ್ಟೆ, ಯಾಕಂದರೆ ಅವ್ನು ಬಾಯ್ ಬಿಡಲಿ ಅಂತ. ಕೊನೆಗೆ ಏನಾಗೋಯ್ತು, ಇವರು ಯಾರದು 3 ಜನ RFOಗಳಿದ್ರಲ್ಲ, ರೀ ಅವ್ನಿಗೆ ಹಾಕ್ರಿ, ಅದು ಏನು ಪ್ರಯೋಜನ ರೀ, ಆ ಮುದುಕನ ತಗೊಂಡು ಬಿಟ್ಟು ಕಳಿಸ್ರಿ. ಇಲ್ಲ ಸಾರ್, ಇವನು ವೀರಪ್ಪ ಅಂದರೆ ಯಾರು ಅಂತ ಅವ್ರಿಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ. ನನಗೂ ಅದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್, ಅದು ಸ್ಟಾರ್ಟಿಂಗ್ ಇದರಲ್ಲಿ ನಮಗೂ ಇವನ್ನ ಮುಟ್ಟಿದ್ರೆ ಏನಾಗ್ತದೆ ಅವೆಲ್ಲ ಐಡಿಯಾಗಳೇ ಇಲ್ಲ. ಅಂದರೆ ಬಡಿ ವೀರಪ್ಪನ ಕೇಳಿ ಆ ಥರ ಆಪ್ರೇಷನ್ ಶುರುವಾಗಿತ್ತು, ಕೊಲೆಗಳು ನಡೆದಿರಲಿಲ್ಲ. ಆ ಇದರಲ್ಲಿ ಅವನ್ನ ವರ್ಕ್ ಮಾಡಿದ್ಮೇಲೆ ವರ್ಕ್ ಅಂತಂದ್ರೆ 2-3 ರೇಟ್ ಹೊಡೆದಾಗ, ಇಲ್ಲ ಸ್ವಾಮಿ ನನಗೇನು ಗೊತ್ತಿಲ್ಲ, ಕಾಸಂದ್ರೆ ನನ್ನ ಹತ್ರನೇ ಇಲ್ಲ, ನಾನು ಯಾರಿಗೆ ಕೊಡಲಿ ಅಂತ. ಸರಿ ಇನ್ನು ಬಿಟ್ಟು ಕಳಿಸಿ ಅಂದ್ರಲ್ಲ. ಇವನಾಗಲೂ ರಾಜೇಂದ್ರ ಹೇಳ್ದ, ಏನೋ ಈಗ ಅಚ್ಚೆ ಕೇಸು, ಇದು ಬ್ಯಾಂಬು ಕೇಸ್ ಇದೆಯಲ್ಲ, ಯಾವ್ದಾರು ಮೈನರ್ ಇದು ಫಾರೆಸ್ಟ್ ಪ್ರೊಡ್ಯೂಸ್ನ ಇಟ್ಬಿಟ್ಟು ಫಿಕ್ಸ್ ಮಾಡಿಬಿಡೋಣ ಸರ್, ಇಲ್ಲಾಂದರೆ ಇವ್ನು ಭಾರಿ ಡೇಂಜರು ಹಂಗೆ ಹಿಂಗೆ ಅಂತ ಹೇಳ್ದೆ. ನಾನು ಮಾಡಿಬಿಡೋಣ ಅಂತ ಅನ್ಕೊಳ್ಳೋದ್ರೊಳಗೆ ಇವರು ಅದೆಲ್ಲ ಯಾತಕ್ಕೆ ಬಿಟ್ಟು ಕಳಿಸ್ರಿ ಅಂದ್ಬಿಟ್ಟು. ಅದೇ ದೊಡ್ಡ ರಂಪ ಯಾವ ಥರ ಆಗೋಯ್ತು ಅಂತಂದರೆ, ನಮಗೆ ಅಲ್ಲಿವರೆಗೆ ಆ ಥರದ್ದು ಆಗ್ತದೆ ಅಂತ ಪರಿಸ್ಥಿತಿ ನಾನು ಅಂದಾಜೇ ಮಾಡಿರಲಿಲ್ಲ. ನನಗೆ ಬಿಟ್ಟು ಕಳಿಸ್ತು, ಅದು ಅಲ್ಲಿ ಮರ್ತುಬಿಟ್ಟು ಬೇರೆ ಕಾಡಿನ ಡ್ಯೂಟಿ ಆ ಕಡೆ ಈ ಕಡೆ ಹೋಗ್ತಾಯಿದ್ದು. ಏನೋ ಆಲ್ಮೋಸ್ಟ್ 1 ತಿಂಗಳವರೆಗೂ ಆ ಕಡೆ ಈ ಕಡೆ ಬೀಟ್ಸು ಇದನ್ನು ಈ ಸಬ್ಜೆಕ್ಟೇ ಮರ್ತೋಗಿತ್ತು ನಮಗೆ. ಆ ಕೊಂಡುಗುರಿ ಮರಿ ಮಾತ್ರ ನಮ್ಮ ಅಲ್ಲಿ ಇಟ್ಕೊಂಡು ಹಾಲು ಕುಡಿಸಿ ಅದನ್ನು ಸಾಕ್ತಾಯಿದ್ವು. ಆಮೇಲೆ ಒಂದು ಇದರಲ್ಲಿ ಕೊಳ್ಳೇಗಾಲ ಇದರಲ್ಲಿ
ಹೆಡ್ ಆಫೀಸ್ ಹತ್ರ ಹೋಗ್ತಾ ಇದ್ದೆ ನಾನು. ಆಮೇಲೆ ಕೃಷ್ಣಮೂರ್ತಿ ಅಂತ ಪೊಲೀಸ್ ಇದರಲ್ಲಿ PCI ಆಗಿದ್ರು. ಭಾರಿ ಒಳ್ಳೆ ಜೆಂಟ್ಲ್ಮನ್ನು, ಭಾರಿ ಪ್ರಾಮಾಣಿಕ. ಎಲ್ಲಿದ್ದಾರೋ ಗೊತ್ತಿಲ್ಲ, ಈಗೇನೋ SI ಏನೋ ಸರ್ಕಲ್ ಏನಾರು ಆಗಿರ್ಬೋದು, ಎಲ್ಲಿದ್ದರೂ ಅವರು ತಣ್ಣಗಿರಲಿ. ಅಂದರೆ ಅಂಥ ಪ್ರಾಮಾಣಿಕ, ಇಲ್ಲಿ ಇಂಥ ಇದು ಕೆಸರೊಳಗೆ ಕಮಲ ಹುಡ್ತದಲ್ಲ ಆ ಥರ ಅಂಥ ವರ್ಸ್ಟಾಗಿತ್ತು ಇಲ್ಲಿ. ಅದರಲ್ಲಿ ಅವರು ಪ್ರಾಮಾಣಿಕ, ಇವರು ಕೃಷ್ಣಮೂರ್ತಿ ಅಂತ. ಸರ್ ನಿಂತ್ಕೊಳ್ಳಿ ಅಂತಂದೆ. ಇದೇನಿದು ಅಂತ ಅಂದ್ಬಿಟ್ಟು, ಏನು ಅಂತಂದೆ. ಇದೇನು ಸರ್ ಆರಾಮಾಗಿದ್ದೀರಿ ಅಂದ. ಹಾಂ ಆರಾಮಾಗಿ, ಇನ್ನೇನು ಅಂತಂದೆ. ವಿಚಾರ ಗೊತ್ತಿಲ್ವ ಅಂದ. ಇಲ್ಲ, ಏನು ಬಾಡಿ ವಾರೆಂಟ್ ಆಗಿದೆಯಲ್ಲ ಸರ್ ನಿಮ್ಮ ಮೇಲೆ. ನನಗೆ ಅದಲ್ಲ, ಪೊಲೀಸ್ ಕೇಸ್ಗಳೇ ಗೊತ್ತಿಲ್ಲ. ಬಾಡಿ ವಾರೆಂಟ್ ಅಂದರೆ ಏನು ಸರ್? ನಿಮಗೆ ಅದನ್ನು ಟರ್ಮ್ ಇಲ್ಲ ಇವಾಗ ನನಗೆ ಗೊತ್ತಿಲ್ಲ. ಬಾಡಿ ವಾರೆಂಟ್ ಅಂದರೆ ಏನು ಅರ್ಥ ಅಂತಂದ್ರೆ, ಆ್ಯಕ್ಚುಲಿ ನೀವು ಅಬ್ಸ್ಕಾಂಡಿಂಗ್ ಅಂದರೆ ಆತುಲ್ ಪನ್ಸ್ವಾಮಿ ಗೊತ್ತಲ್ಲ ಸರ್ ಅಂದ. ಹಾಂ ಗೊತ್ತು. ನೀವು ಅರೆಸ್ಟ್ ಮಾಡಿದ್ರಾ ಅವನ್ನ? ಅಲ್ಲ, ಹಾಂ ಹೌದು ಮಾಡಿದ್ದೆ. ಆಮೇಲೆ ಏನು ಮಾಡಿದ್ರಿ? ಅದೇ ಅದು ವಾರ್ನ್ ಮಾಡಿ ಬಿಟ್ಬಿಡಿ ಅಂದರು, ಬಿಟ್ಬಿಟ್ಟೆ. ಹಾಂ ಅದೇ ಮಾಡಿದ ತಪ್ಪು ನೀವು. ಈಗ ಅವನು ಕೇಸ್ ಕೊಟ್ಟು ಕೊಲೆ ಮಾಡೋಕ್ಕೆ ಬಂದಿರು, ಅಕ್ರಮ ಬಂಧನ, ಕೊಲೆ ಪ್ರಯತ್ನ, ಅದು ಇದು ಅಂತೆಲ್ಲ ಸೆಕ್ಷನ್ಗಳು ಹಾಕಿದ್ರು ನಿಮ್ಮ ಮೇಲೆ. ಸರಿ, ಆಮೇಲೆ ಇದೇನು ಮಾಡೋದು ಈಗ ಅಂತಂದರೆ, ಈ ಬಾಡಿ ವಾರೆಂಟ್ ಅಂದರೆ ಹೆಂಗೆ ಅದು? ಎಲ್ಲಿದ್ದರೂ ಯಾವ ರೀತಿ ಇದ್ದರೂ ನೀವು ಏನೇ ಮಾಡ್ತಾಯಿದ್ರು ಅದದ್ದೇ ಜಾಗದಿಂದ ಎತ್ತಾಕೊಂಡ್ ಬರ್ತಾ ಇರೋದಷ್ಟೇ, ಈ ಬೇರೆ ಏನೂ ಚಾನ್ಸೇ ಇಲ್ಲ ಅಂದ. ಓಹೋ ಆ ಥರ. ಸರಿ ಆಯಿತು ಅಂದ್ಬಿಟ್ಟು ಈಗೇನು ಮಾಡಬೇಕು? ಬೇಲ್ ತಗೊಳ್ಳಿ ಸರ್ ಅಂತ. ಬೇಲ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ ನೀವು ಸಾರ್ ಇಷ್ಟೊಂದು ಇನ್ನೋಸೆಂಟ್ ಅಲ್ಲಲ್ಲ, ನಾನು ಈಗ ತಾನೇ ಇನ್ನೂ 6 ತಿಂಗಳು ಅಷ್ಟೇ ಆಗಿದ್ದು ನನಗೆ, ಟರ್ಮ್ಗಳೇ ಗೊತ್ತಿಲ್ಲ. ಆಮೇಲೆ ಲಾಯರ್ನ ನೋಡಿ ಸರ್ ಯಾರನ್ನಾರು, ಅವ್ರು ಹೇಳ್ಕೊಡ್ತಾರೆ. ಅಲ್ಲಿ ಕೇಸ್ ಫೈಲ್ ಅಲ್ಲಿಗೆ ಹೋಗಿರ್ತದೆ, ನೀವು ಅಲ್ಲಿ ಬೇಲ್ಗೆ ಇದು ಮಾಡಿ ಅಂತ. ಯಾರು ಒಳ್ಳೆ ಲಾಯರು ಅನ್ನೋದೇ ನೋಡಿ ಸರ್, ಅಲ್ಲಿ ಒಬ್ಬರು ಯಂಗ್ಸ್ಟರ್ ಇದ್ದಾರೆ ಕಪೂರ್ ಅಂತ, ಅವ್ರನ್ನ ಇದು ಮಾಡಿ ಸ್ವಲ್ಪ ಅವರು ಕೋಆಪ್ರೇಟ್ ಮಾಡ್ತಾರೆ ಎಗನೆಸ್ಟ್ ಅವರು. ಆಮೇಲೆ ಇನ್ನೊಂದು ಅವರು ಎಗನೆಸ್ಟ್ ವೀರಪ್ಪ, ಅವರು ರಾಜೇಗೌಡನ ಸ್ಟ್ಯಾಂಡಿಂಗ್ MLAಗೆ ಎಗನೆಸ್ಟ್ ಅವನು, ಈ ನಾಗಪ್ಪನ ಕ್ಯಾಂಡಿಡೇಟು. ಈ ಕೇಸ್ ಅಂದರೆ ನೀವು ಅಂದರೆ ವೀರಪ್ಪನ ಎಗನೆಸ್ಟ್, ವೀರಪ್ಪನ ಮಾವನ್ನೇ ಅರೆಸ್ಟ್ ಮಾಡಿದ್ದೀನಿ ಅಂತ ಅಂದಾಗ ಅವರು ನಿಮಗೆ ಸಪೋರ್ಟ್ ಕೊಡ್ತಾರೆ. ಒಳ್ಳೆಯದು ಅಂತ ಹೋದೆ. ಯಾರು ಕಪೂರು, ಇದೆ ನಾನು ಈ ಥರ ಪಾಲಾರ್. ನೀವೇನಾ? ನಿಮ್ಮ ಬಗ್ಗೆ ಭಾರಿ ಚರಿತ್ರೆ ಕೇಳಿದ್ದೀನಿ ಗುರುಗಳೇ. ಏನಲ್ಲಿ ಫುಲ್ಲು ನಿಮ್ಮದೇ ಅಂತಲ್ಲ, ಅಲ್ಲಿ ಪಾಲಾರು ನಿಮ್ಮದೇ, ಗೋಪಿನಾಥನ್ ನಿಮ್ಮದೇ, ಏನು ಅಟ್ಟಹಾಸ ಮಾಡ್ತಾಯಿದ್ದೀರಿ ಅಂತಲ್ಲ ಅಂದ. ಅಟ್ಟಹಾಸ ಬೇರೆಯವ್ರು ಮಾಡ್ತಾಯಿದ್ದಾರೆ. ಆದ್ದರಿಂದ ಇಲ್ಲಿ ಏನಾಯಿತು ಏನು ಹೇಳಿ ಅಂತಂದಪ್ಪ. ಅದಕ್ಕೆ ಕೇಳಿದ್ನಲ್ಲ ಅವನು, ಈ ಥರ ಕೇಸ್ ಹಾಕಿದ್ದಾರೆ, ವಾರೆಂಟ್ ಆಗಿದೆ ಅಂತ ಹೇಳ್ದ. ವಾರೆಂಟಾ? ಬಾಡಿ ವಾರೆಂಟ್. ನನ್ನ ಫೈಲ್ ನೋಡ್ಬಿಟ್ಟಿದ್ದ ಅವನು ಅನಿಸುತ್ತೆ. ಬಾಡಿ ವಾರೆಂಟ್ ಅಂತಾರೆ. ಇರಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಅವಾಗ ಕೋರ್ಟಿಂದ ಆಚೆ, ಕೊಳ್ಳೇಗಾಲ ಕೋರ್ಟಿಂದ ಆಮೇಲೆ ಇದಕ್ಕೆ ಚೇಂಬರ್, ಇದಕ್ಕೆ ಅವರ ಬಾರ್ ಕೌನ್ಸಿಲ್ ಏನೋ ಇರ್ತಲ್ಲ ಅಲ್ಲಿ ಕರ್ಕೊಂಡೋಗಿ ಇನ್ನೊಬ್ಬ ಲಾಯರ್ನ ಕೇಳ್ದ, ಇದು ಯಾವ್ದಾದ್ರು ಈ ಥರದ್ದು ಕೇಸ್ ಬಂದಿದೆಯಾ ಅಂತ. ಆಮೇಲೆ ಅವನು ಹೇಳ್ದ, 370/87 ಸರ್ ಕೇಸ್ ಇದೆ, ಇವ್ರ ಮೇಲೆ ಬಾಡಿ ವಾರೆಂಟ್ ಆಗಿದೆ ಅಂತ ಇನ್ನೊಬ್ಬ ಲಾಯರು ಕೇಳ್ದ. ಆಮೇಲೆ ಸರ್ ಫೈಲ್ ಎಲ್ಲಿ ಸಿಗ್ತದೆ? ಇನ್ನು ಹಣ ಅಲ್ಲಿ ಎಲ್ಲೇ ಪಕ್ಕದಲ್ಲೇ ಸಿಗ್ತದೆ. ಈ ಇದರಲ್ಲಿ ಬಾರ್ಕೌನ್ ಇವ್ರನ್ನ ಅಲ್ಲೋಗಿ ಫೈಲ್ನ ಇದಕ್ಕೆ ಹೋಗಿ, ಇನ್ನೂ ಶುರು ಆಗಲಿಲ್ಲ ಆಗ, ನಾನು 10 ಗಂಟೆನೋ 10:30. ಆಮೇಲೆ ಫೈಲ್ ತೆಗಿಸ್ತಾ ಫೈಲ್ ಸಿಕ್ತು. ಆಮೇಲೆ ಬನ್ನಿ ಅಂದ್ಬಿಟ್ಟು ಚೇಂಬರ್ಗೆ ಕರ್ಕೊಂಬಂದ, ಅವರ ಅದು ಚೇಂಬರ್. ಆಮೇಲೆ ಓದ್ದ ಎಲ್ಲನೂ. ಓಹೋ ಗುರುಗಳೇ ಸರಿಗೆ ಜಡ್ದವ್ರೆ, ನಿಮ್ಮದು ಸೀದಾ ಎಲ್ಲಿಗೇಳಿ, ಸೀದಾ ಕೃಷ್ಣನ ಆವಾಸ ಸ್ಥಾನ ಕೊಟ್ಟೋಯ್ತೀರಿ ಅಂತಂದ. ಅಂದರೆ ಏನು ಅಂದರೆ ಈಗ ಈಗ ನೀವು ಫಿಕ್ಸ್ ಆಗೋದು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಅಂದ್ಬಿಟ್ಟ. ಒಳ್ಳೆ ಕರ್ಮ ಆಯ್ತಲ್ಲಪ್ಪ. ನಾನು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡು ಅನಿವಾರ್ಯವಾಗಿ ಈ ಥರ ನಾನು ಫಿಕ್ಸ್ ಆಗಿಬಿಟ್ನಲ್ಲ. ಆಮೇಲೆ ನಾನು ಅವನ ಹತ್ರನೇ ಹೇಳ್ಬಿಟ್ಟೆ ಬಾಯ್ಬಿಟ್ಟು, ನಾ ಜೈಲ್ಗಿಲ್ಗೆ ಹೋಗೋಕೆ ರೆಡಿ ಇಲ್ಲ, ನಾನು ಈಗ ಓಡೋಗ್ಬಿಡ್ತೀನಿ, ಬಾಂಬೆಗೆ ಓಡೋಗ್ಬಿಟ್ಟು ತಲೆ ತಪ್ಪಿಸ್ಕೊಬಿಡ್ತೀನಿ ಅಂತಂದೆ. ಬಿದ್ದು ನಗ ಶುರು ಮಾಡ್ದೆ. ಹಂಗೆಲ್ಲ ಮಾಡಿಬಿಟ್ರಿ, ಓಡ್ಗಿಡೋವೆಲ್ಲ ಬೇಡ, ಬೇಲ್ ಸಿಗ್ತದೆ ಬಿಡಿ ಅಂತಂದ. ಅಲ್ಲಲ್ಲ ನೀವು ಕರೆಕ್ಟಾಗಿ ಹೇಳಿ. ಆಮೇಲೆ ನಾನು ಕೋರ್ಟಿಗೆ ಬಂದ್ಬಿಟ್ಟು ಆಮೇಲೆ ಅಲ್ಲಿ ಒಳಗಾಕಿ ಅಂತ ಅಂದ್ಬಿಟ್ರು, ನಾನೇನು ಮಾಡಲಿ? ಆಮೇಲೆ ಚಾನ್ಸೇ ಇಲ್ಲ. ಈಗ ನನಗೆ ಏನು ಇನ್ನೂ ಇದು ಆಗಿಲ್ಲ, ನಾನು ಬರೋದೇ ಎಲ್ಲ ಹೋಗ್ಬಿಡ್ತೀನಿ ಬಾಂಬೆಗೆ ಅಂತಂದ. ಬಾಂಬೆಗೆ ಹೋಗಿ ಏನು ಮಾಡ್ತೀರಿ ಅಂತಂದೆ. ಬಾಂಬೆಗೆ ಹೋಗಿ ಏನಾದ್ರು ಕೂಲಿ ಗೀಲಿ ಮಾಡ್ಕೊಂಡಿರ್ತೀನಿ ಅಂತಂದೆ. ಒಳ್ಳೆ ಹುಚ್ಚಪ್ಪ ನೀನು, ಅದೇನು ಬೇಡ, ಆರಾಮಾಗಿ ಇರಿ, ಬೇಲು ಸಿಗ್ತದೆ. ಮತ್ತು ಹೆಂಗೆ ಅದೀಗ
ಫೀಸ್ ಕೊಡಿ. ಎಷ್ಟು? 3,000 ಕೊಡಿ. 3,000 ಇಲ್ಲಿ ನಮ್ಮ ಸಂಬಳನೇ ಅದಕ್ಕಿಂತ ಕಮ್ಮಿ. ಆಮೇಲೆ ಸರಿ ಎಲ್ಲಾದ್ರು ಇಸ್ಕೊಂಬರ್ತೀನಿ ಅಂದ. ಏನು ರೀ ಫಾರೆಸ್ಟ್ರು ಅಂತೀರಿ, ಹಾಂ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ. ಅಲ್ಲಲ್ಲ, ಇದು ಯಾವ ಕತೆ? ಫಾರೆಸ್ಟ್ರು ಅಂತ ದುಡ್ಡು ಇಟ್ಕೊಂಡಿರ್ಬೇಕಾ? ಬಿಡಿ ನಿಮ್ಗೆ ಗೊತ್ತಾಗಲ್ಲ. ನಾನು ಬೇರೆಯವ್ರನ್ನ ಎಷ್ಟೋ ಜನಕ್ಕೆ ನೋಡಿದ್ದೀನಿ. ಅದೇನೋ ಬಿಡಿ, ನಿಮ್ಮದೇ ವಸ್ತಾರ. ನನ್ನ ಸಂಬಳ ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ ಸೋರ್ಸು. ಅದೇ ಸಂಬಳ ಆಗಿ ಯಾವ ಕಾಲ ಆಗೋಯ್ತು. ಈಗ ಯಾರ ಹತ್ರ ಸಾಲ ತರ್ತೀನಿ. ಆಯಿತು, ಈಗ ಬೇಗ ಇನ್ನೊಂದು ವಾರಂಟ್ ಅಂತೂ ಇನ್ನೂ ಜಾರಿಲಿದೆ. ಈಗ ಬೇಗ ನೀವು ಬಂದುಬಿಡ್ಬೇಕು ಅಂತಂದ. ಆಮೇಲೆ ಬಂದುಬಿಟ್ಟು ಅವ್ರಿಗಿರೋ ಹತ್ರ ಬೇಡಿ 3,000ಕ್ಕೆ ಇಸ್ಕೊಂಡು ತಿರುಗಿ ಹೋಗಿ ಕೊಟ್ಟೆ. ಇದು ಮುಂದಕ್ಕೆ ಇನ್ನೂ ಜಾಸ್ತಿ ಕೊಡ್ಬೇಕು ನೀವು ಅಂತಂದ. ಎಲ್ಲ ಕೊಡೋಣ, ಈಗ ಸದ್ಯಕ್ಕೆ ಇದು ಮಾಡಿ ಅಂತ. ಆಮೇಲೆ ತಿರುಗಿ ಫೈಲ್ ಓದ್ದ. ಇದು ಈಗ ಬೇಲ್ ಇದನ್ನು ಮೂವ್ ಮಾಡ್ತೀನಿ. ನೀವು ಈ ಜಡ್ಜ್ ಕೇಳ್ತಾರೆ, ಇಷ್ಟು ದಿನ ಅಬ್ಸ್ಕಾಂಡಿಂಗ್ ಅಂತ ತೋರಿಸಿದ್ದಾರೆ, ಅಬ್ಸ್ಕಾಂಡಾಗ ಆಗಿದ್ರಾ? ಪೊಲೀಸ್ ಹುಡ್ಕೊಂಬಂದಿರ ನಿಮಗೆ ಅಂತ. ಇಲ್ಲ, ನಾನು ಪೊಲೀಸ್ ಸ್ಟೇಷನ್ಲೇ ಬಂದು ಟೀ ಕುಡ್ಕೊಂಬರ್ತಿದ್ದೆ. ಎಲ್ಲ ಥರದ್ದು ಅಲ್ಲಿ ಸುಮಾರು ಹೊತ್ತು ಕಾಲ ಕಳ್ಕೊಂಬರ್ತಿದ್ದೆ. ಎಲ್ಲ ಬಂದಿರೋ ಇನ್ಸ್ಪೆಕ್ಟರ್ ಎಲ್ಲ ಪರಿಚಯ ಇದ್ದರು. ಯಾರು ನನಗೆ ಈ ವಿಚಾರ, ವಾರಂಟು, ಈ ಕೇಸು ಯಾವುದೂ ಹೇಳಿಲ್ಲ ನನಗೆ. ಎಂಥ ನಮ್ಮ ಕರಾಮ್ಗಳು ಬಿಡ್ರಿ ನೋಡಿ. ಬಾಡಿ ವಾರಂಟ್ ಆಗೋವರೆಗೂ ಹಂಗೆ ಬಿಟ್ಕೊಂಡ್ರು. ಅಬ್ಸ್ಕಾಂಡಿಂಗ್ ತೋರಿಸಿ ನಿಮ್ಮನ್ನ ತಪ್ಪಿಸ್ಕೊಂಡು ಹೋಗಿ ಸಿಗ್ತಾನೇ ಇಲ್ಲ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಬಾಡಿ ವಾರಂಟ್ ಮಾಡಿಟ್ಟವ್ರೆ. ಆಯಿತು, ಈಗ ಜಡ್ಜ್ ಕೇಳಿದಾಗ ಏನು ಹೇಳ್ಬೇಕು ನೀವು? ಡ್ಯೂಟಿ ಮೇಲೆ ಎಲ್ಲ ಇವರು ತಪ್ಪಿಸ್ಕೊಂಡು ಹೋಗ್ತಿರೋ ಅಂತ ಏನೋ ಅಬ್ಸ್ಕಾಂಡಿಂಗ್ ಅಂತ ತೋರಿಸ್ತಾರೆ. ಅದಕ್ಕೆ ಉತ್ತರ ಏನು ಹೇಳ್ತೀರಿ? ನಾನು ಡ್ಯೂಟಿ ಮಾಡೋದಕ್ಕೆ ಅಲ್ಲಿ ಡೈರಿ ಬರೆದಿದ್ದೀನಿ. ಡೈರಿ ಬರೆದಿರೋದ್ರ ಜೊತೆಗೆ ಅಕ್ವಿಟೆನ್ಸ್ಗೆ ಸೈನ್ ಮಾಡಿದ್ದೀನಿ, ಸಂಬಳಗಳು ತಗೊಂಡಿದ್ದೀನಿ. ನಾನೆಲ್ಲೂ ಹೋಗಿಲ್ಲ. ಅದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿದ್ದರೆ ನಂದು ಇಲ್ಲಿ ನಮ್ಮ ಆಫೀಸ್ ಇಲ್ಲೇ ಇರೋದು. ನಾನೆಲ್ಲಿಗೆ ಹೋಗಲಿ? ಅದನ್ನೇ ಹೇಳಿ ಅಂತ ಅಂದ್ಬಿಟ್ಟು ಆಗಲೂ ಇಲ್ಲಿ ಇವನು ಹೇಳೋ ಸ್ಟೈಲ್ ನೋಡಿದ್ರೆ ಅಪ್ಪ ಅದನ್ನು ಒಪ್ತಾರ ಇಲ್ವೋ, ಇನ್ನೇನೋ ಆಗ್ಬಿಡ್ತದ ಚೆಕ್ ಅಂತ ಕಳಿಸ್ರಿ ಒಳಕ್ಕೆ ಅಂತ ಅಂದ್ಬಿಟ್ಟು ಏನು ಮಾಡೋದು ಅನ್ನೋ ಹತ್ರ. ಇನ್ನು ಅಲ್ಲಿ ಎದುರಿಗೆ ಹೋಗಿ ಸಿಕ್ಕಾಕೊಂಡ್ಮೇಲೆ ಮುಗೀತಲ್ಲ, ಏನು ಕೈಕಾಲೆಲ್ಲ ನಡಗಕ್ಕೆ ಶುರು ಆಗ್ಬಿಡ್ತು ನನಗೆ. ಆಮೇಲೆ ಅಬ್ಸ್ಕಾಂಡಿಂಗ್ ಅನ್ರಿ, ನೀವು ಎಲ್ಲಿ ಹೊರಟೋಗಿದ್ರಿ? ಹಾಂ, ಇಲ್ಲ ಸರ್, ನಾನು ಡ್ಯೂಟಿ ಮಾಡಿರೋದಕ್ಕೆ ಆಧಾರಗಳಿದೆ, ಡೈರಿ ಸಬ್ಮಿಟ್ ಮಾಡಿದ್ದೀನಿ, ಡೈರಿ ಜೊತೆಗೆ ನನ್ನ ಸಂಬಳಗಳ ಅಕ್ವಿಟೆನ್ಸ್ಗೆ ಸೈನ್ಗಳಾಗಿದೆ, ನಾನೆಲ್ಲೂ ಹೋಗಿಲ್ಲ. ಅಲ್ಲ, ನನ್ನ ಜೊತೆಗೆ ನನ್ನದು ಕ್ವಾರ್ಟರ್ಸು ಅಲ್ಲೇ ಇದ್ದದ್ದು, ಆಫೀಸ್ ಮುಂದೆ, ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಸ್ವಲ್ಪ ದೂರದಲ್ಲೇ ಇದೆ. ಯಾರು ಬರಲಿಲ್ಲ, ಯಾರು ಕೇಳೂ ಇಲ್ಲ. ಸರಿ, ಈಗ ಡೈರಿ ಸಿಗ್ತದ ನಿಮ್ಮದು? ಡೈರಿ ಸಿಗ್ತದೆ ಸರ್. ಅದಕ್ಕೆ ಅವ್ರಿಗೆ ಅವ್ರ ಅಸಿಸ್ಟೆಂಟ್ಗೆ ಹೇಳಿದ್ರು, ಡೈರಿನ ಅಲ್ಲಿಂದ ಪ್ರೊಡ್ಯೂಸ್ ಮಾಡೋಕ್ಕೆ ಹೇಳಿ. ಇಲ್ಲ ನೀವೇ ತರ್ತೀರಾ? ತರಿಸ್ಕೊಳ್ಳೋಣ. ತರ್ಬೋದು ಸರ್. ಏನೋ ಅಲ್ಲ ಇರ್ರಿ, ನಿಮ್ಗೆ ಬೇಕೆ ತರಿಸ್ಕೊತೀವಿ. ಸರಿ, ಈಗ ರೆಗ್ಯುಲರಾಗಿ ಇದನ್ನು ಕೋರ್ಟ್ ಅಟೆಂಡ್ ಮಾಡಬೇಕಾಗ್ತದೆ, ಗೊತ್ತಾಯ್ತಾ? ಜಾಮೀನ್ದಾರರು ಅಲ್ಲಿ ಕರ್ಕೊಂಡು ಹೋಗಿದ್ದು. ಅದೇ ಇವನು ಎಲ್ಲೋ ಯಾರೋ ತಮ್ಮಡಿ ಒಬ್ಬ ಹುಡುಗ ಇಲ್ಲಿ ಬೆಟ್ಟದವನು, ಆದೇಶ ಬೆಟ್ಟದವನು, ಅವನೇ ಬಂದಿದ್ದ. ಅವನು ಬಂದು ಜಾಮೀನು ಪತ್ರ, ಜಮೀನು ಪತ್ರ ಕೊಟ್ಬಿಟ್ಟು ಅಲ್ಲಿಂದ ಅದು ಬೇಲ್ ಇದಾಯಿತು, ಬೇಲ್ ಸಿಕ್ತು. ಅವ್ರು ರೆಗ್ಯುಲರಾಗಿ ಅಟೆಂಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಇದ್ರ ಮಧ್ಯೆ ಏನಾಗಿದೆ, ಈ ಕೇಸನ್ನು ಭದ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ವೀರಪ್ಪನ್ನು ಸ್ಪೆಷಲ್ ಇಂಟ್ರೆಸ್ಟ್ ತಗೊಳ್ಳೋಕ್ಕೆ ಶುರು ಮಾಡಿಬಿಟ್ಟು 40 ಜನ ವಿಟ್ನೆಸ್ಗಳನ್ನ ಕ್ರಿಯೇಟ್ ಮಾಡೋರೆ. 40 ಜನ ಅಲ್ಲಿ ಅವರು ಇರಲಿಲ್ಲ ಆ ಸ್ಪಾಟಲ್ಲಿ. ಯಾರಿದ್ದರು ಅಂದರೆ ಆತೂರ್ಪನ ಸ್ವಾಮಿ, ಅವ್ನ ಹೆಂಡತಿ ಒಬ್ಬಳು ಸಾಕ್ಷಿ ಇದ್ದದ್ದು. ಇಲ್ಲಿ 40 ಜನ ಎಲ್ಲಿಂದ ಕ್ರಿಯೇಟ್ ಮಾಡಿದ್ರು, ಯಾವುದು ನನಗೆ ಅರ್ಥ ಆಗಲಿಲ್ಲ. ಒಂದು ಇದೆಲ್ಲಿ, ನಾನು ಅದೇ ಇವನಿಗೆಲ್ಲ ರಾಜೇಂದ್ರ ಪುಟ್ಟನಿಗೆಲ್ಲ ಕೇಳಿದ್ದು, ಹೆಂಗ್ಲೇ ಇದು, ಯಾರು ನೋಡಿದ್ರ ಜೀಪಲ್ಲಿ? ಜೀಪ್ ಇಲ್ಲ ಸಾರ್, ಅದು ಅಲ್ಲಿ ನೀವು ಯಾರಿಲ್ಲ, ಅವ್ನ ಹೆಂಡತಿ ಒಬ್ಬಳೇ ಸಾರ್ ಅಂತ. ನೋಡಿ, ಈಗ 40 ಜನ ವಿಟ್ನೆಸ್ ಇಟ್ಟವರಲ್ಲ, ಯಾರು ಎಲ್ಲಿಂದ ಪಿಕಪ್ ಮಾಡಿರ್ಬೋದು. ಆಮೇಲೆ ನ್ಯೂಸ್ ಬಂತು, ಇದು ವೀರಪ್ಪನೇ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಆ ಥರದ್ದು ಪೊಲೀಸರಿಗೂ ದುಡ್ಡು ಕೊಟ್ಟು ದೊಡ್ಡದು ಮಾಡಿ ಅವನ್ನ ಒಳಗೆ ಹಾಕಲೇಬೇಕು, ಹೆಂಗಾರು ಮಾಡಿ ಅಂತ ದುಡ್ಡು ಕೊಟ್ಟನಂತೆ. ಇದ್ರ ಜೊತೆಗೆ ಈ ಮಲ್ಲೇಗೌಡ ಅಂತ ಇದ್ದ, ಅವ್ನು ಸ್ವಲ್ಪ ಅಲ್ಲಿ ಏನಂದರೆ ನನಗೂ ಅವನಿಗೂ ಈ ಕೇಸ್ ಹಿಡಿಯೋ ವಿಚಾರದಲ್ಲಿ, ಅಂದರೆ ಅವನ ಸೆಕ್ಷನ್ನಲ್ಲಿ ಕೇಸ್ ಹಿಡಿದ್ರೆ ಅವ್ನಿಗೆ ಅವಮಾನ ಅಂತೆ. ಈಗ ಅವನಾರು ಹಿಡಿಬೇಕು, ಇಲ್ಲ ನನಗಾರು ಸಪೋರ್ಟ್ ಕೊಡಬೇಕು. ಇಬ್ಬರೇ ಬನ್ನಿ ಜೊತೆಗೆ ಹೋಗೋಣ, ಅರೆಸ್ಟ್ ಮಾಡೋಣ, ಏನು ಇದೋ ಇನ್ಫಾರ್ಮೇಷನ್ ಕೇಳಿಬಿಟ್ಟು ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ನನ್ನ ಕಾಡಿಗೆ ನುಗ್ಗಬೇಡ, ನೀನು ಕಾಡಿಗೆ ನುಗ್ಗಿದ್ರೆ ಶೂಟ್ ಮಾಡೋಕೆ. ಅವತ್ತು ಒಂದಿನ ಹಂಗೆ ಎದುರು ಸಿಕ್ಬಿಟ್ಟ ಒಬ್ಬನ ಇವನ್ನ ಅಕ್ವಿಸ್ನ, ಅಂದರೆ ಇವನ್ನ ವೀರಪ್ಪನ ಕಡೆ ಅರೆಸ್ಟ್ ಮಾಡಿ ತಗೊಂಬರ್ತಾ ಇದ್ದೀನಿ. ಪಾವಮ್ಮನ ಹೋಟ್ಲು ಈಗಿಲ್ಲ ಅದು, ಆ ಹೋಟ್ಲ್ ಹತ್ರ ಬರ್ಬೇಕಾದ್ರೆ ಬಂದ್ಬಿಟ್ಟು ಅಡ್ಡ. ನೀನು ಏನು ಇದು, ನೀನು ಇಷ್ಟ ಬಂದಂಗೆ ನುಗ್ತಿದ್ಯಾ, ಯಾರಪ್ಪನ ಮನೆ ಇದು ಕಾಡು ಅಂತ. ನಾನು ಇಲ್ಲಿಗೆ ಅಥಾರಿಟಿ ಅಂತ. ನೀನು ಇಲ್ಲಿಗಷ್ಟೇ ಅಥಾರಿಟಿ, ನಾನು ಡಿವಿಷನ್ ಅಥಾರಿಟಿ, ಗೊತ್ತಾ? ವೈಲ್ಡ್ ಲೈಫ್ ಸ್ಪೆಷಲ್ ನಾನು.
ಎಲ್ಲಿಗೆ ನೀನು ಬರೀ ಮರ ಮುಟ್ಟು ಅದನ್ನು ನೋಡ್ತೀನಿ. ನನಗೆ ಸ್ಪೆಷಲ್ ಆಗಿ ವೈಲ್ಡ್ ಲೈಫ್ ಅಂದರೆ ಆನೆ ಹೊಡೆಯೋರು ಈ ಶಿಕಾರಿ ವಿಚಾರಕ್ಕೆ ನನಗೆ ಸ್ಪೆಷಲ್ ಆಗಿ ಹಾಕಿರೋದು. ಅದರಿಂದ ನೀನು ಅವೆಲ್ಲ ಇಟ್ಕೋಬೇಡ. ನೀನು ಇನ್ನೊಂದ್ಸರಿ ನುಗ್ಗು ನೀನು ಮಗನೇ, ಏನು ಅಂತ ನಾನು ತೋರಿಸ್ತೀನಿ ಅಂದ. ನೋಡು ಮಲ್ಲೇಗೌಡ, ನಾನು ಮಾಡ್ತಿರೋದು ನಾನು ಮಾಡ್ತಿರೋದು ಸರ್ಕಾರಿ ಡ್ಯೂಟಿಗಳು. ಈಗ ನಾನು ಹೇಳಿದ ಕೇಸ್ಗಳನ್ನ ನೀನೇ ಹೆಂಗೆ ನೀನು ಬುಕ್ ಆಗಿಬಿಟ್ಟು ಅವ್ರನ್ನ ಅವಾಯ್ಡ್ ಮಾಡಿಬಿಟ್ಟೆ. ನಾನು ಯಾವನು ಹೇಳ್ದವನು ಇದು ಅವಾಯ್ಡ್ ಮಾಡಿದೆ ಅಂತ ನಿನ್ನ ಆತ್ಮ ಕೇಳ್ಕೊ ಹೋಗಲಿ. ಆಯಿತು, ನೀನು ಇಲ್ಲಿಗೆ ಬರಬಾರ್ದು ಅಂದ. ನೀನು ಬಂದರೆ ಅಂದೆ, ಹೊಡೆದ್ರೆ ಗುಂಡು ಕಾಡಲ್ಲೇ ಹೆಣ ಮಾಡಿಬಿಡ್ತೀನಿ ಅಂದ. ನೀನು ಮಲ್ಲೇಗೌಡ, ನೀನು ಬರೀ ಪರ್ಮಿಟ್ ಬರೆಯೋಕ್ಕಷ್ಟೇ ನೀನು ಬೆರಳುಗಳು ರೂಢಿಯಾಗಿರೋದು. ನಾನು 24 ಗಂಟೆ ಗನ್ ಹಿಡ್ಕೊಂಡೇ ಇರ್ತೀನಿ. ಟ್ರಿಗರ್ ಎಷ್ಟು ಫಾಸ್ಟಾಗಿ ಇದ್ದೀನಿ ಅಂತಂದರೆ ನೀನು ಬರೀ ಅದನ್ನು ಎತ್ತದ್ರೊಳಗೆ ನಿನ್ನ ಉರುಳಿಸ್ತೀನಿ, ಗೊತ್ತಾಯ್ತಾ? ಈಗ ಆಯಿತು, ನೀನು ರೈಟಿಂಗಲ್ಲಿ ರಿಪೋರ್ಟ್ ಮಾಡಂಗಾರೆ ನನ್ನ ಕಾಡಿಗೆ ಬರಬೇಡ ಅಂತ ಅಲ್ಲಿಗೆ ಇವ್ರಿಗೆ ಬರ್ದಾಕು ನೋಡೋಣ. ಅಲ್ಲಲ್ಲ, ನನ್ನ ಪರ್ಮಿಷನ್ನು ಕೇಳಬೇಕು ನೀನು ನಿನ್ನ ಮನೇಲಿ ಊರಿಗೆ ಹೋಗಿದ್ದಾಗ ನೀನು ಪರ್ಮಿಷನ್ ಕೇಳ್ತಾ ಕೂತ್ಕೊಳ್ಳ. ಇಲ್ಲಿ ಆನೆ ಹೊಡೆದಿರ್ತಾನೆ, ಏನು ಮಾಡಲಿ ಅದಕ್ಕೆ? ಈಗ ಏನಾಗಿದೆ ಅದನ್ನ ಹೇಳು. ಇಲ್ಲೇನೋ ಮರ ಕತ್ಕೊಂಡು ಹೋಗ್ತಾ ಇದ್ದೀನ, ಗಂಧ ಸಾಗಿಸ್ತಿದ್ದೀನ, ನೋಡಿಲಿ ಕಳ್ಳನ್ನ ಹಿಡ್ಕೊಂಬಂದಿದ್ದೀನಿ. ಇದು ನಿಂಗೆ ತೊಂದರೆ. ಏನು ಮಾಡಿದ್ದೀನಿ? ಡ್ಯಾಮೇಜ್ ಏನಾರು ಆಗಿದೆಯಾ? ಬರಲೇಬಾರ್ದು ನೀನು. ನೋಡು, ನೀನೇನೇ ಭಜನೆ ಹೊಡೆದ್ರು ಇನ್ನೂ ಬರ್ತೀನಿ, ಇನ್ನೂ ಹೇಳ್ತೀನಲ್ಲ, ಯಾರೆಸ್ಟ್ ಆಗೇ ಆಗ್ತದೆ. ಸರಿ ನೋಡ್ತೀನಿ, ನೋಡು ನೀ ಬಂದು ನೋಡು ಅಂದ್ಬಿಟ್ಟು ಹೋದ. ಸರಿ, ಅದಾಯಿತು. ಕೊನೆಗೆ ಈ ಕೇಸ್ಗಳು ಹಿಯರಿಂಗ್ ಶುರು ಆಯಿತು. ಆಮೇಲೆ ಬಾದ ಇದು ಇದೆ ಒಂದು 3 ವರ್ಷದವರೆಗೂ ನಡೀತದೆ, 3-4 ವರ್ಷದವರೆಗೂ ಹೋಗೋದು ಕೂರೋದು. ಇದೇನೋ ಇಷ್ಟೇನ ಕೇಸ್. ಫಸ್ಟು ನಾನು ಫುಲ್ಲು ಏನೋ ಒಂದೊಂದು ಸರಿ ಕೋರ್ಟು ಕಟ್ಟೆ ಮುಂದೆ ನಿಲ್ಬೇಕು. ನಾವು ಅಪರಾಧಿ, ಬೇರೆಯವ್ರನ್ನೆಲ್ಲ ಆರೋಪಿಗಳನ್ನೆಲ್ಲ ನಾವು ನಿಲ್ಲಿಸ್ಬಿಟ್ಟು ನಾವು ಕ್ವಶನ್ಗಳು ಕೇಳ್ತಾಯಿದ್ವು. ಈಗ ನಾವೇ ಕಟ್ಟೆ ಮೇಲೆ ನಿಲ್ಲೋದು ಸ್ಟೇಜು ಒಂಥರ. ಆದರೆ ಎಂಥ ಬೇಜಾರಾಗ್ತಿತ್ತು ಅಂದರೆ ಒಂದೊಂದು ಸರಿ ಡಿಪ್ರೆಷನ್ಗೂ ಹೋಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಈ ಕಳ್ಳರ ಜೊತೆ ಈ ಕಳ್ಳರು, ಇವ್ರು ಪೋಚರ್ಸು, ಈ ಸ್ಮಗ್ಲರ್ಸು, ಇನ್ಯಾರೋ ಇರ್ತಾರಲ್ಲ ಪಿಕ್ ಪಾಕೆಟರ್ಸು, ಅವ್ರನ್ನ ಕರೆದಾಗ ಅದು ಕ್ರಿಮಿನಲ್ ಕೇಸ್ ಅದು. ಅವ್ರ ಜೊತೆಲೇ ಅವ್ರನ್ನ ಕರೆದಾಗಲೇ ನೆಕ್ಸ್ಟ್ ಹೆಸರು ನಂದು. ಆಗ ಅವರಿಬ್ಬರು ಯಾರೋ ಕಳ್ಳರು ಮಾತಾಡ್ತಿರೋದು ಕೇಳಿಸ್ಕೊಂಡೆ. ಇನ್ಯಾರಲ್ಲ ಈ ಪಾರ್ಟಿ ಸ್ಮಾರ್ಟಾಗವನೆ, ಇನ್ಸಲ್ಟ್ ಮಾಡ್ಕೊಂಡವನೆ, ಭಾರಿ ದೊಡ್ಡ ಕಳ್ಳನೇ ಇರಬೇಕಲ್ಲ ಅಂತವ್ರೆ. ನನಗೆ ಜೀವ ಹೋದಂಗೆ ಆಗ್ಬಿಡ್ತು. ಅಲ್ಲ, ಇನ್ನೂ ಟಿಪ್ ಟಾಪ್ ಇರೋರೇ ಕಳ್ಳರು ಕಣಪ್ಪ ಅಂತ ಅವರವರು. ಆಮೇಲೆ ಆಚೆ ಬಂದು ಫುಲ್ಲು ಇದರಲ್ಲಿದ್ದೆ. ಇವನೇ ಕೃಷ್ಣಮೂರ್ತಿ ಪೊಲೀಸು ಬಂದು, ಏನು ಕರ್ಮ ಇದು, ಸರ್ಕಾರಿ ಕೆಲಸ ಮಾಡಿಬಿಟ್ಟು ನನಗೆ ಈ ಥರದ್ದು ಹಿಂಗೆ ಕಳ್ಳರ ಥರ ನಿಂತ್ಕೊಂಡು ಕಟ್ಟೆಗಳು ಉತ್ತರ ಕೊಡಬೇಕಲ್ಲ ನಾನು. ಸಾರ್, ಯಾತಕ್ಕಷ್ಟು ಗಾಬರಿ ಆಗ್ತೀರಿ? ಅಕ್ವಿಟ್ ಆಗ್ತದೆ ಇದು. ಅಕ್ವಿಟ್ ಅಂದರೆ ಕೇಸ್ ವಜಾ ಆಗ್ತದೆ, ಸುಮ್ಮನೆ ಸರ್, ಆರಾಮಾಗಿರಿ, ಏನೂ ಇಲ್ಲ ಅಂದ. ಅದು ಯಾವ್ದು 40 ವಿಟ್ನೆಸ್ ಇಟ್ಟವನಂತಲ್ಲ, ಹೆಂಗೆ ಇರಲಿ, ಏನು 40 ಅಲ್ಲ 40,000 ಇರಲಿ ಬಿಡಿ, ಎದುರ್ಕೋಬೇಡಿ ನೀವು, ಅಕ್ವಿಟ್ ಆಗ್ತದೆ ಅಂತ. ಆಮೇಲೆ ಕೊನೆಗೆ, ಸರ್ ಇಂದಿರಾ ಗಾಂಧಿ ಯಾರು ಸರ್? ಪ್ರಧಾನಮಂತ್ರಿ. ಅವ್ರು ನಿಂತಿದ್ದು ಗೊತ್ತಲ್ಲ ಸರ್ ಕಟ್ಕಟ್ಟೆ ಮೇಲೆ. ಹೌದು. ನೀವು ಯಾರು ಸರ್? ಅದಕ್ಕೆ ಗೊತ್ತಾಯಿತು, ಅವರೇ ಪ್ರಧಾನಮಂತ್ರಿನೇ ಕಟ್ಕಟ್ಟೆ ಮೇಲೆ ನಿಂತು ಜೈಲಿಗೆಲ್ಲ ಹೋದ್ರು ಅವರು. ನಿಮ್ದೇನು ಸರ್ ಆಗ್ತದೆ ಇವೆಲ್ಲ? ನೋಡಿ, ಇದೇ ಮೊದಲನೇ ಏಟು. ಇದು ನೀವು ಇಷ್ಟಕ್ಕೆ ನೀವು ಇದಾಗ್ಬಿಟ್ರೆ, ಡೆಸ್ಪ್ರೇಟ್ ಆಗಿಬಿಟ್ರೆ ಮುಂದಕ್ಕೆ ಡ್ಯೂಟಿ ಮಾಡೋದು ಕಷ್ಟ ಇದೆ ಸರ್. ಫೇಸ್ ಮಾಡಬೇಕು. ಇದೆಲ್ಲ ಕಾಮನ್, ಅದು ಪೊಲೀಸ್ ಆ್ಯಂಡ್ ಫಾರೆಸ್ಟ್ ಇದೆಲ್ಲ ಕಾಮನ್. ಅದು ಬಡ್ದ ಏನೇನೋ ಒಂದು ಆಗ್ತಾರೆ. ಸರಿ, ಆಗ ನಂದು ಮನಸ್ಸು ಒಂಥರ ಸ್ಟಡಿ ಆಗೋಕ್ಕೆ ಶುರು ಆಯಿತು. ಇಷ್ಟೇ ಇದು ಪ್ರಾಬ್ಲಮ್. ಆಮೇಲೆ ಮೊದಲು ಹೆದರಿ ಕಟ್ಕಟ್ಟೆ ಮೇಲೆ ನಿಂತಿದ್ನಲ್ಲ, ಅವ್ರು ರಾಜಾರೋಷಾಗಿ ನಿಲ್ಲಕ್ಕೆ ಶುರು ಮಾಡಿದೆ. ಅರೆ ಇದು ಏನಿಲ್ಲ, ನಾನೇ ಹೆದರ್ಬೇಕು ಅನ್ನೋ ಥರ ಮೂಡಲ್ಲಿ ಎದೆ ಎತ್ಕೊಂಡಿಲ್ಲ. ಮೊದಲೆಲ್ಲ ಕುಸ್ಕೊಂಡು ಒಂಥರ ಮಂಕ್ ಹಿಡ್ದಂಗೆ ಆಗ್ಬಿಡ್ತಿದ್ದೆ. ಅಲ್ಲಿ ಕೋರ್ಟ್ ಕಟ್ಕಟ್ಟೆ ಹತ್ರ ಬರ್ತಿರ್ಬೇಕಾದ್ರೆ ಮಂಕ್ ಹಿಡಿದು ಬಿಡ್ತಿದ್ದೆ. ನನಗೆ ಮನೇಲೂ ಅಷ್ಟೇ, ಹೇಳೋದ ಬೇಡವೋ ಅನ್ನೋ ಥರ ಈ ಥರ ಆಗ್ಬಿಟ್ಟಿದೆ ಅಂತಂದರೆ. ಆಮೇಲೆ ಅಂದರೆ ಇದು ಕೇಸು ಸ್ಟ್ಯಾಂಡ್ ಆಗಿಬಿಟ್ರೆ 40 ಜನ ವಿಟ್ನೆಸ್ಗಳು ನನ್ನ ಪರ ಅಲ್ಲ, ನನ್ನ ಎಗೇನೆಸ್ಟ್ ಹೇಳ್ಬಿಟ್ರೆ ಜೈಲ್ ಗ್ಯಾರಂಟಿನ. ಏನು ಮಾಡೋದು ಜೈಲ್ಗೆ ಹಾಕ್ಬಿಟ್ರೆ? ನನಗೆ ಇಲ್ಲಿ ರೂಮು ನಾನು ಮನೆ ಒಳಗಿರೋ ರೂಮ್ ಬಾಗಿಲು ಹಾಕೊಂಡ್ಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಎಷ್ಟೊತ್ತಿಗೆ ಆಚೆ ಬಂದುಬಿಡ್ತೀನಿ ಅನ್ನೋ ಥರ. ಹಾಗೆ ಇಲ್ಲಿ ಜೈಲು ಅದು ಇದು ನಡೀತಾ ಹೋಗ್ತಾ ಇದೆ. ವಿಟ್ನೆಸ್ಗಳು 40 ಅಂತಾರೆ, ಯಾರು ಏನು ಹೇಳ್ತಾರೆ? ಅವ್ರು ಹೇಳಿದ್ದನ್ನೇ ನಂಬೋ ಹಂಗೆ ಆಗ್ಬಿಟ್ರೆ ಜಡ್ಜು, ನನ್ನ ಕತೆ ಏನು ಅಂತ. ಆಮೇಲೆ ಬರ್ತಾ ಹೋದರು ವಿಟ್ನೆಸ್ಗಳು. ಬಂದರು, ನೀವು ನೋಡಿದ್ದೀರಾ ಇದನ್ನು,
ಅವರು ಅಲ್ಲಿ ಏನು ಮಾಡಿದ್ದಾರೆ, ಬಲವಂತವಾಗಿ ಸೈನ್ ಹಾಕ್ಸ್ಕೊಂಬಿಟ್ಟವ್ರೆ. ಅವ್ರು ಬಂದು ಇವ್ರು ಯಾರು ಗೊತ್ತಿಲ್ಲ ಸ್ವಾಮಿ, ಇವ್ರು ಯಾರು ನೋಡೇ ಇಲ್ಲ. ಒಬ್ಬ ಫಾರೆಸ್ಟು ಸ್ವಾಮಿ ಅವರು ಇದರಲ್ಲಿ ಆಮೇಲೆ ಏನು ಇವ್ರ ಬಗ್ಗೆ ಇನ್ನೂ ತಿರುಗಿ ಇವ್ರನ್ನ ಅರೆಸ್ಟ್ ಮಾಡಿದ್ ನೋಡಿದೆ. ಇಲ್ಲ ಅದೆಲ್ಲ ಅವ್ರು ನೋಡಿಲ್ಲ ಸ್ವಾಮಿ. ಮತ್ತು ಇದ್ಯಾಕೆ ಸೈನ್ ಹಾಕಿದೆಯಲ್ಲ, ಅಲ್ಲ ಹೋಯ್ತಾ ಇದ್ದೀವಿ ಸ್ವಾಮಿ, ಒಂದು ಸೈನ್ ಹಾಕು ಅಂದರು ಸೈನ್ ಹಾಕಿದ್ದೀನಿ. ಹಂಗೆ ವಜಾ ಆಗ್ತಾ ಬಂತು. ಒಬ್ಬೊಬ್ರು ಹಿಂಗೆ ವಿಟ್ನೆಸ್ಗಳು ಡಮಾರ್ ಅಂತ ಬಂದರು. ನನಗೆ ಇನ್ನೂ ಇವನಿದ್ದಾನೆ ಐ ವಿಟ್ನೆಸ್, ಇವನು ಯಾರು ಆತೂರು ಅಂದ್ರೆ ಅವನೇ ಪಾರ್ಟಿನೇ, ಅವನು ಹೇಳ್ತಾನೆ. ಇನ್ನು ಇವನು ಮಲ್ಲೇಗೌಡ ಕರಿಕಲ್ ಕ್ವಾರಿ ಅವ್ರನ್ನ ಫುಲ್ ಬುಕ್ ಮಾಡಿ ಫೈನಾನ್ಸ್ ಎಲ್ಲ ಅವನದೇ, ಬಸ್ ಚಾರ್ಜು ಊಟ ತಿಂಡಿಯಿಂದ ಹಿಡಿದು ಅವ್ರಿಗೆ ಕ್ವಾರ್ಟರ್ ಅದೇನೋ ಕುಡಿಸೋದು ಎಲ್ಲ ಮಾಡ್ತಿದ್ದಂತೆ. ಎಲ್ಲ ಬಂತು ಸುದ್ದಿ ಕೊನೆಗೆ. ಇವ್ರನ್ನ ಹೆಂಗಪ್ಪ ತಪ್ಪಿಸೋದು ಅನ್ನೋ ಥರ ಆಗೋಯ್ತು. ಅಂದರೆ ಕೆಲವರೆಲ್ಲ ಆಗ ವೀರಪ್ಪನ ಮೇಲೆ ರೈಡ್ಗಳು ಶುರು ಆಗ್ಬಿಟ್ಟು ಇದು ಸುಮಾರು ಜನ ಊರೇ ಬಿಟ್ಟು ಓಡೋಗ್ಬಿಟ್ಟಿದ್ರು. ಅದರಲ್ಲಿ ಸುಮಾರು ಜನ ವಿಟ್ನೆಸ್ಗಳು ಇದ್ರು, ಅವರು ಇಲ್ಲ. ಕೊನೆಗೆ ಏನಾಗೋಯ್ತು, ಇಬ್ಬರು ಸ್ಟ್ರಾಂಗ್ ವಿಟ್ನೆಸ್ಗಳಿದ್ರು. ಅವರನ್ನೇ ಅವನು ಇದು ಮಾಡಿ ಫಿಕ್ಸ್ ಮಾಡಿದ್ದ ಅವನು, ಯಾರು ಮಲ್ಲೇಗೌಡ. ಕೊನೆಗೆ ವೀರಪ್ಪನ ಫೈನಾನ್ಸ್ ಮಾಡಿದ್ದ. ಅವರಿಬ್ಬರು ಬಂದರು ಅಲ್ಲಿ ಬೆಳಗಿನ ಸೆಷನ್ನು 11 ಗಂಟೆ. ನಮಸ್ಕಾರ ಸರ್ ಅಂದರು. ಸರ್ ಕೇಸು ಏನು ಅಂತಂದೆ. ಸರ್ ತಮ್ಮ ಮೇಲೆ ಕೇಸು, ಅದು ನೀವು ಸಾಕ್ಷಿಗಳ ಅಂದೆ. ಹೌದು ಸರ್. ಸರಿ. ಆಮೇಲೆ ಇದೇನು ಮಾಡೋದು ಈಗ, ಇಲ್ಲಿ ಇವ್ರು ಹೆಂಗೆ ಇದನ್ನು ಇದು ಮಾಡಬೇಕು, ಇಲ್ಲಿ ಭೇದೋಪಾಯಗಳು ಮಾಡಬೇಕು ಅಂತ. ಅಲ್ಲಿ ಆ್ಯಕ್ಚುಲಿ ಈ ಕ್ರಿಮಿನಲ್ ಕೇಸ್ಗಳನ್ನೆಲ್ಲ ಈಗೆಲ್ಲ ರೂಢಿ. ಈಗೆಲ್ಲ ನಾನು ಸುಮಾರು ನನ್ನ ಮೇಲೆ ಒಂದು 10-20 ಇರಬೇಕು ಕೇಸ್ಗಳು ಎಲ್ಲನೂ. ಈಗ ಅದು ಮೊದಲನೇದು ನಿಂತಾದ್ಮೇಲೆ ಎಲ್ಲ ಕೇಸ್ಗಳನ್ನ ಆರಾಮಾಗಿ ಏನಿಲ್ಲ, ಅತ್ತೆ ಮನೆಗೆ ಹೋಗಿ ಕಟ್ಟೆ ಮೇಲೆ ನಿಂತು ಅಲ್ಲಿ ನಮ್ಮ ಕ್ರಾಸಿಂಗೇ ಇಲ್ವಲ್ಲ, ಯಾಕಂದರೆ ನಾವೇ ಕ್ರಿಮಿನಲ್ಸ್ ಆದಮೇಲೆ ಕ್ರಾಸಿಂಗ್ ಇಲ್ಲ. ಆ ಥರ ಸಲೀಸಾಗೋಯ್ತು ನನಗೆ ಕೋರ್ಟು ಇದು ಅಂತಂದರೆ. ಆಮೇಲೆ ಇವರಿಬ್ಬರನ್ನ ಮಧ್ಯಾಹ್ನಕ್ಕೆ ಹೋಯ್ತದು. ಬೆಳಗ್ಗೆ ಫಸ್ಟ್ ಕರೆದ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಅಂತ, ಯಾಕಂದರೆ ಎಂಕ್ವೈರಿ ಶುರುವಾಗ್ತದೆ. ಅಂದರೆ ಕ್ರಾಸಿಂಗು ಇಲ್ಲ ಏನೋ ವಾದ ಪ್ರತಿವಾದಗಳು. ಆಗ ಮಧ್ಯಾಹ್ನಕ್ಕೆ ಆದ ತಕ್ಷಣ ಇವರು ಇನ್ನು ಮಧ್ಯಾಹ್ನ ಅಂದರೆ 2:30 ಮೇಲೆ ತಿರುಗಿ ಆಚೆ ಬಂದೆ. ಎಲ್ಲಿದ್ರಿ ಸಾರ್ ಅಂದರು ಇಬ್ಬರು. ಇದು ಈ ಕಟ್ಟಿನ ಪರಿಸ್ಥಿತಿ. ಈಗ ನಾನು ಸರಿಗೆ ಡೈನಮೈಟ್ ಇರಲಿಲ್ಲ ಅಂದರೆ ನಾನು ಇವರು ವಿಟ್ನೆಸ್ಗಳು ನನಗೆ ಹೇಳ್ತಾರೆ ಅಂದ್ಬಿಟ್ಟು ನಾನು STFಗೆ ಬಂದಿದ್ದೀನಲ್ಲ ಅಂತಂದು. ಎಲ್ಲಿ ಸರ್ ಕಾಣಲೇ ಇಲ್ಲ ಅಂದ. ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ ಬಿದ್ರಿ ಸಾಹೇಬರು. ನಾನು ಅದು ಗುಟ್ಟಲ್ಲೇ ಈಗ ಇನ್ವೆಸ್ಟಿಗೇಷನ್ ಅದು ಇಂಟೆಲಿಜೆನ್ಸ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಹೌದಾ ಸರ್? ಗೊತ್ತೇ ಇರಲಿಲ್ಲ ಸರ್. ಆಗಲೇ ಅವ್ರಿಗೆ ಶಾಕ್ ಆಗಿದೆ. ಇನ್ನು ಇವ್ರ ಮೇಲೆ ಕೇಸ್ ಕೊಟ್ಟರೆ, ವಿಟ್ನೆಸ್ ಕೊಟ್ಟರೆ ನೆಕ್ಸ್ಟ್ STF ಅವರು ಬಂದು ಎಳ್ಕೊಂಡು ಹೋಗ್ತಾರೆ. ಯಾಕೆ ಬೇಕಿತ್ತು ಸಭಾಸ ಅಂದ್ಬಿಟ್ಟು ಏನು ಮಾಡಿದ್ರು ಅವರು. ಸರ್ ಹೌದಾ ಸರ್, ಸರಿ ಸರ್ ಊಟ ಮಾಡೋಣ ಬನ್ನಿ ಅಂತ ಕರ್ಕೊಂಡೋದೆ. ಅಲ್ಲಿ ಗೀತಾ ಬಾರ್ ಅಂತ ಕೊಳ್ಳೇಗಾಲದಲ್ಲಿತ್ತು. ನಡೀರಿ ಎಲ್ಲಿ ಊಟ ಮಾಡೋಣ ಸರ್. ಬಾರು ಸರ್ ಅಂದ. ಬಾರಲ್ಲಿ ಊಟ ಸಿಗ್ತದಲ್ಲ, ನಾನ್ ವೆಜ್ ತಿನ್ನೋಣ ಬನ್ನಿ ಅಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಾದ್ಮೇಲೆ ಇದು ರಮ್ಮು ಆರ್ಡರ್ ಮಾಡೋದು. ಕೊಟ್ಟು ಒಂದು ಏನಿಲ್ಲ ಇದು ಹರ್ಕ್ಯುಲಸ್ ಬ್ರ್ಯಾಂಡು ಒಂಥರ ರಮ್ಮು ಎಂಥದ್ದು ಬೆಲ್ದಂಡ್ ಸ್ಮೆಲ್ ಇರ್ತದೆ, ಏನೂ ಗೊತ್ತಾಗಲ್ಲ. ನಾನು ಅಲ್ಲಿ ಕೋರ್ಟಿಗೆ ಬರಬೇಕಲ್ಲ ಅದನ್ನೇ ಹಾಕೋದು, ಹಂಗೆ ಹಿಂಗೆ ಅಂತೆಲ್ಲ ಬಿಟ್ಟೆ. ಆಮೇಲೆ ಏನಾಗಲ್ಲ ಸರ್, ಏನಾಗಲ್ಲ ನೋಡು ಸ್ಮೆಲ್ ನೋಡು ಅಂದ. ಹೌದು ಸರ್ ಬೆಲ್ದಂಡ್ ಸ್ಮೆಲ್ಲು, ವೆರಿ ಗುಡ್. ಆಮೇಲೆ ನಾನು ಹಾಕ್ಕೊಂಡು ಅವ್ರಿಗೂ ಹಾಕಿ ಕೊಟ್ಟೆ. ಅವರು ಗಟ ಎತ್ತಿ ಕುಡಿದ್ರು. ನಾನು ಅವ್ರು ಕುಡಿಯೋದ ಮೇಲಕ್ಕೆ ಎತ್ತ ತಕ್ಷಣ ಇಲ್ಲಿ ನೆಲಕ್ಕೆ ನಾನು ಹಾಕೊಂಡಿದ್ಮೇಲೆ ನೆಲಕ್ಕೆ ಚೆಲ್ಲೋದು. ನಾನು ಕಮ್ಮಿ ಹಾಕತ್ತಿದ್ದೆ, ಅವ್ರಿಗೆ ಹಾಕಿ ಫುಲ್ಲಾಗಿ ಕುಡಿಸಿ ಆದಮೇಲೆ ಊಟನೂ ಅದೇ ವೆಜಿಟೇರಿಯನ್ ಊಟ, ನಾನ್ ವೆಜ್ ಎಲ್ಲ ಕೊಡಿಸಿ ಎಲ್ಲ ಮಾಡಿ ಬಂದೆ. ಆಮೇಲೆ ನೀವು ವಿಟ್ನೆಸ್ಗಳಲ್ವಾ, ಸಾಕ್ಷಿ? ಹೌದು ಸರ್. ಅಯ್ಯೋ ನೋಡು ಎಡಬಟ್ಟು. ನಾನು ಆರೋಪಿಗಳನ್ನೆಲ್ಲ ಅಲ್ಲಿ ನಿಲ್ಲಿಸ್ತಾರಲ್ಲ, ನೀವು ಆರೋಪಿ ಸ್ಟ್ಯಾಂಡಲ್ಲಿ ನಿಲ್ಬೋದು ಅಂತ ತಿಳ್ಕೊಂಡೆ. ನಾನು ಆರೋಪಿ, ನೀವು ಮುಂದೆನೇ ನಿಲ್ತೀರಿ, ಜಡ್ಜ್ ಮುಂದೆನೇ. ಬಾಕ್ಸ್ ಇರ್ತದೆ, ನೀವು ಜಡ್ಜ್ ಇಲ್ಲಿರ್ತಾರೆ. ಸ್ಮೆಲ್ ಹೋಯ್ತು ಜೈಲು. ನಾನು ಕನ್ಫ್ಯೂಸ್ ಆಗೋದು, ನೀನು ಅಲ್ಲಿ ನಿಲ್ತೀರಿ ಅಂದ್ಕೊಂಡೆ, ನಾನು ಅಲ್ಲಿ ನಿಲ್ಲೋದು, ನೀವು ಮುಂದೆ. ಸಾಕು ಮತ್ತೆ ಏನಿಲ್ಲ, ಬೆಳಗ್ಗೆ ಅಟೆಂಡೆನ್ಸ್ ಕೊಟ್ಟಾಯ್ತಲ್ಲ ಹೋಗಿ. ಸರ್ ಹೋಗ್ಬಿಡ್ಬೋದ, ಕರೆದಾಯ್ತಲ್ಲ, ಅಟೆಂಡೆನ್ಸ್ ಸಿಕ್ಕಿದೆ, ಈಗ ನೀವು ಇದ್ದಂಗೆ ಆಯಿತು, ಹೋಗಿ ಇನ್ನೂ ನೆಕ್ಸ್ಟ್ ಡೇ ಬಂದ್ರೆ ಆಯ್ತು. ಈಗ ನಿಮ್ಮಲ್ಲಿ ಎಣ್ಣೆ ಹಾಕೊಂಡು ಸಿಕ್ಕೊಂಡು ಜೈಲೇ ನೀವು, ಜಡ್ಜು ಬಿಡಲ್ಲ, ಸೀರಿಯಸ್ ಏನು ಇಲ್ಲಿಗೆ ನನ್ನ ಮೇಲೆ ಹಂಗೆ ಅಂತ ತಿರುಗಿಬಿಡ್ತಾರೆ ಅಂತಂದು. ಆಯ್ತು ಸರ್ ಆಯ್ತು ಬಿಟ್ಟು ಅದು ಜಾಗನೇ ಬಿಟ್ಬಿಟ್ಟು ಖಾಲಿ ಆದರೂ ಇಲ್ಲಿ
ಕರೆದ್ರು, ತಿರುಗಿ ಕರೆದ್ರಲ್ಲ ಹೆಸರು ಸಮೇತ, ಅದೇನೋ ಅವ್ರ ಹೆಸರು ನನ್ನ ಹೆಸರೆಲ್ಲ ಕರೆದು ನಾನು ಹೋಗಿ ನಿಂತ್ಕೊಂಡೆ ಕಟ್ಕತೆಯಲ್ಲಿ. ಕಪೂರಿಗೆ ಮೊದಲೇ ಹೇಳಿದ್ದೆ ಈ ಥರ ಆಗಿದೆ ಅಂತ. ಎಲ್ರಿ ಅವರು ಎಲ್ಲಿ ಅಂತ ನಾನು ಸುಮ್ಮನೆ ಫಸ್ಟ್ ಹೇಳೋಂಗಿಲ್ಲ, ಸುಮ್ಮನೆ ನಿಂತಿದ್ದೆ. ಅವನು ಕಪೂರೇ ಶುರು ಮಾಡಿದ ಲಾಯರ್. ಸರ್ ನೋಡಿ, ಇದು 3ನೇ 4ನೇ ವರ್ಷ ಸುಮ್ಮನೆ ಎಳಿತಾ ಇದ್ದಾರೆ. ಇವನು ಒಬ್ಬ ಬರ್ತಾನೆ ಒಬ್ಬ ಬರಲ್ಲ. ಇವರು ಸರ್ ಗೌರ್ಮೆಂಟ್ ಅಫಿಷಿಯಲ್ ಸರ್, ಅವರು ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಬರೀ ಕೋರ್ಟ್ಗೆ ನಿಂತ್ಕೋಬೇಕಾ? ನೋಡಿ ಈ ಬೆಳಗ್ಗೆ ಬಂದವ್ರೆ, ಕೋರ್ಟ್ ಮೇಲೆ ಎಷ್ಟು ಇದು ಅವ್ರಿಗೆ ಕೇರ್ಲೆಸ್ ನೋಡಿ. ಅಟೆಂಡ್ ಹಿಂಗೆ ಇದು ಮಾಡಿ ಹೋಗ್ಬಿಟ್ಟಿದಾರಲ್ಲ. ಈಗ ನಮ್ಮ ಪಾರ್ಟಿಗಳು ಅಂದರೆ ಅವರು ಬರದೇ ಇದ್ರು ತಿರ್ಗಿ ಇವ್ರು ಬರ್ತಾನೆ ಇರಬೇಕಾ? ಸರ್ ವಜಾ ಮಾಡಿ ಸರ್ ಇದನ್ನ ಅಂತಂದ. ಅಲ್ಲ ಎಲ್ರಿ ಅವರು ಇದ್ರೆ ಪಕ್ಕದಲ್ಲಿ ಇದ್ದಾರೆ ಹುಡುಕ್ರಿ ಅಂದು. ಎಲ್ಲಿ ಇದ್ದಾರೆ? ನಾನೇ ಕಳಿಸ್ಬಿಟ್ಟಿದ್ದಲ್ಲ. ಆಮೇಲೆ ಸರಿ ಕ್ಯಾನ್ಸಲ್ ಅದು 2 ವಿಟ್ನೆಸ್ ಡಮಾರ್ ಅಂದೋಯ್ತು. ಇನ್ನೂ ಇವಂದೆ ಯಾರು ಆತೂರು ಪನ್ಸ್ವಾಮಿದೆ.